ಸ್ತ್ರೀ ಶಕ್ತಿಯ ವಿಭಿನ್ನ ಮುಖಗಳು ಭಾಷಣ ಸ್ಪರ್ಧೆ ಮತ್ತು ಸನ್ಮಾನ ಕಾರ್ಯಕ್ರಮ. ನಾವು ನೀವೆಲ್ಲರೂ ಒಂದಾಗಿ ಬಾಳೋಣ. KH ನಾಯಕರೇ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾವು ನೀವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ಎಂಬ ಹಾಸ್ಯ ಕವಿ, ಸಾಹಿತಿ, NNS ಯೋಜನೆ ಕವಿತೆ ರಚನೆಗಾರರಾದ ದಿವಂಗತ ಡಾಕ್ಟರ್ MB ದಿಲ್ಶಾದ್ರವರ ಪ್ರತಿಷ್ಠಿತ ಅಂಜುಮನ್ ಸಂಸ್ಥೆ ಪ್ರಾಚಾರ್ಯರಾಗಿ ಉತ್ತಮ ಶಿಕ್ಷಣ ಕಲಿಸಿದ ಗುರುಗಳು ಎಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಮತ್ತು ಸಾಹಿತಿ KH ನಾಯಕ್ ರವರು ಹೇಳಿದರು. ಅವರು ಡಾಕ್ಟರ್ MB ದಿಲ್ಶಾದ್ರವರ 73ನೇ ಹುಟ್ಟುಹಬ್ಬದ ಅಂಗವಾಗಿ ಧಾರವಾಡ ನಗರದ ರಂಗಾಯಣದ ಸಭಾಭವನದಲ್ಲಿ ಆಯೋಜಿಸಿದ್ದ ಸ್ತ್ರೀ ಶಕ್ತಿಯ ವಿಭಿನ್ನ ಮುಖಗಳು ಭಾಷಣ ಸ್ಪರ್ಧೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಸಂಯೋಜನಾಧಿಕಾರಿಯಾದ ಡಾಕ್ಟರ್ MB ದಳಪತಿರವರು ಮಾತನಾಡಿ, ಇಡೀ ದೇಶದಲ್ಲಿ NSS ಯೋಜನೆ ಕವಿತೆ ಬರೆದು ಹಾಡಿ ತೋರಿಸಿದವರು. ಪ್ರೊಫೆಸರ್ ಡಾಕ್ಟರ್ MB ದಿಲ್ಶಾದ್ರವರ ಸ್ಮರಣೆ ಕಾರ್ಯಕ್ರಮಗಳು ಹೆಚ್ಚು ಜನಪ್ರಿಯತೆ ಪಡೆಯಬೇಕು ಎಂದರು. ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕರಾದ ಡಾಕ್ಟರ್ ವೀಣಾ ಬಿರಾದಾರ್ ಅವರು ಮಾತನಾಡಿ, ಪ್ರೊಫೆಸರ್ MB ದಿಲ್ಶಾದ್ರವರ ಗುರುಗಳ ಆದರ್ಶ ಗುಣಗಳನ್ನು ಗಳಿಸಿಕೊಂಡು ಬಾಳಬೇಕು ಎಂದು ಹೇಳಿದರು. ಡೈಟ್ ನಿವೃತ್ತ ಪ್ರಾಧ್ಯಾಪಕರಾದ KS ಬಂಗಾರಿರವರು ಮಾತನಾಡಿದರು. ಡಾಕ್ಟರ್ MB ದಿಲ್ಶಾದ್ ಶಿಕ್ಷಣ ಮತ್ತು ಸೇವಾ ಸಮಿತಿ ಅಧ್ಯಕ್ಷ GB ದಿಲ್ಶಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಕ್ ದಿಲ್ಶಾದ್, ನಿವೃತ್ತ ದೈಹಿಕ ಶಿಕ್ಷಕರಾದ ಹಾಗೂ ದಿವಂಗತ ದಿಲ್ಶಾದ್ ಅವರ ಬಾಲ್ಯದ ಸ್ನೇಹಿತರಾದ JD ಶಿಂದೆ ಮತ್ತು ಅನೇಕ ಗಣ್ಯರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀರಣ್ಣ ವಡ್ಡೇನ್, ಪ್ರಮೀಳಾ ಜಕ್ಕನವರ್, ಡಾಕ್ಟರ್ KS ಬರಂಗೌಡರ್ ನಿರ್ಣಾಯಕರಾಗಿ ಭಾಗವಹಿಸಿದ್ದರು. ಸವಿತಾ ಜವಾಯಿ ಪ್ರಥಮ ಬಹುಮಾನ ₹2,500, ದ್ವಿತೀಯ ಬಹುಮಾನ ಪಡೆದ ಮಧು ಕಿತ್ತೂರ್ ₹1,500, ಪೂಜಾ ಹುಡೆ ತೃತೀಯ ಬಹುಮಾನ ₹1,000 ಮತ್ತು ಪ್ರೀತಂ ಸಮಾಧಾನಕರ ಬಹುಮಾನ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿ ನೀಡಲಾಯಿತು. ಡಾಕ್ಟರ್ MB ದಿಲ್ಶಾದ್ ರವರ ಕುಟುಂಬ ವರ್ಗದವರು ಹಾಗೂ ಅಭಿಮಾನಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂಜುಮನ್ ವಿಶ್ವವಿದ್ಯಾಲಯ ಪ್ರಾಚಾರ್ಯರಾದ ಡಾಕ್ಟರ್ NB ನಾಲಕ್ಪಡ್ ರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಶೋಕ್ ಮುಟ್ಟಾಗಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಉಪಾಧ್ಯಕ್ಷ ಹೀನಾ ಆಫ್ರಿನ್ ದರ್ಗದ್ ವಂದರ್ಪಣೆ ಮಾಡಿದರು. أعوذ بالله من الشيطان الرجيم بسم الله الرحمن الرحيم لا أقسم بهذا البلد وأنت حل بهذا البلد ووالد وما ولد لقد خلقنا الإنسان في كبد أيحسب أن لن يقدر عليه أحد يقول أهلكت مالا لبدا أيحسب أن لم يره أحد ألم نجعل له عينين ولسانا وشفتين وهديناه النجدين فلاقتحم العقبة وما أدراك ما العقبة فك رقبة أو إطعام في يوم ذي مسغبة يتيما ذا مقربة وما أدراك يتيما ذا مقربة أو مسكينا ذا متربة ثم كان من الذين آمنوا وتواصوا بالصبر وتواصوا بالمرحمة أولئك أصحاب المأمنة
والذين كفروا بآياتنا هم أصحاب المشأمة عليهم نار مؤصدة صدق الله العلي العظيم. اللهم صل على سيدنا محمد وعلى آل سيدنا مولانا محمد وبارك وسلم. صلاة السلام عليك يا رسول الله صلى الله تعالى عليه وسلم. खुसरवी अच्छी लगी ना सरवरी अच्छी लगी, खुसरवी अच्छी लगी ना सरवरी अच्छी लगी, हम फकीरों को मदीने की गली अच्छी लगी। दूर थे तो जिंदगी पे कैफ बेरंग थी, दूर थे तो जिंदगी बेकैफ बेरंग बेकैफ थी, उनके कूचे में गए तो उनके कूचे में गए तो जिंदगी अच्छी लगी, हम फकीरों को मदीने की गली अच्छी लगी। रख दिया सरकार के कदमों पे सुल्तानों ने सर, रख दिया सरकार के कदमों पे सुल्तानों ने सर, उनके कूचे में गए तो उनके कूचे में गए तो सादगी अच्छी लगी, हम फकीरों को मदीने की गली अच्छी लगी। नाज कर तू ऐ हलीमा सरवरे कौनैन पर, नाज कर तू ऐ हलीमा सरवरे कौनैन पर, गर लगी अच्छी तो तेरी गर लगी अच्छी तो तेरी झोपड़ी अच्छी लगी, खुसरवी अच्छी लगी ना ಸರ್ವರಿ अच्छी लगी। ಇವತ್ತಿನ ಈ ವಿಶೇಷವಾದಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಅಣ್ಣವರಾದ ದಿವಂಗತ ಡಾಕ್ಟರ್ ಎಂ ಬಿ ದಿಲ್ಶಾದ್ರವರ ಹುಟ್ಟ ಹಬ್ಬದ ಆಚರಣೆ ಜೊತೆಗೆ ಭಾಷಣ ಸ್ಪರ್ಧೆಯನ್ನು ಆಚರಣೆ ಮಾಡಬೇಕು, ಭಾಷಣ ಸ್ಪರ್ಧೆಯನ್ನು ಇಡಬೇಕು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಎಂಬಂಥ ಒಂದು ವಿಷಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. We were expecting a better participation from the various colleges. तशरीफ यहाँ लाकर ये महफिल ये सवारी है, मेहमान बन के आप आए हैं, किस्मत हमारी है, मेहमान बन के आप आए हैं, किस्मत हमारी है. ತಾವು ಅತಿಥಿಗಳಾಗಿ ಬಂದಿದ್ದಕ್ಕೆ ನಮ್ಮ ಏನದ ಕಿಸ್ಮತ್ ಚೆನ್ನಾಗಿದೆ ಅಂತ ಈ ಉರ್ದು ಶಾಯರಿಯದ ಅರ್ಥ. ಸಾಮಾಜಿಕ ಕೆಲಸದ ಜೊತೆಗೆ ಶಿಕ್ಷಣ ಬಗ್ಗೆ ಅರಿವು ಅಥವಾ ಕಾಳಜಿ ಇರುವಂತಹ ಒಂದು ವಿಚಾರಧಾರೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಗುರುತಿಸಿ ಆಯಾ ಕ್ಷೇತ್ರಗಳಲ್ಲಿ ಏನೆಲ್ಲ ನ್ಯೂನತೆಗಳದಾವು, ಏನೆಲ್ಲ ಸಮಸ್ಯೆಗಳದಾವು, ಅದಕ್ಕೆ ಸ್ವಲ್ಪ ಫೈಂಡ್ ಔಟ್ ಮಾಡಿ ಅಥವಾ ಐಡೆಂಟಿಫೈ ಮಾಡಿ ವಿದ್ಯಾರ್ಥಿಗಳಿಗೆ ಏನದ ಅವ್ರಿಗೆ ಕೊಡುವಂಥ ಏನದ
ಸವಲತ್ತುಗಳಾಗಿರ್ಬೋದು, ಅದು ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿಗಳಿಗೆ ಅವ್ರದ್ದು ಯಾವತ್ತು ಕಾಳಜಿ ಮಹಿಳಾ ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿದ್ದು ನಿರಂತರವಾಗಿ ಅವರೆಲ್ಲ ಗೀತೆಗಳನ್ನು ನಾವು ನೋಡಿದ್ರೆ, ಅವರು ಮಾಡಿರುವಂಥ ಕಾರ್ಯಕ್ರಮಗಳನ್ನು ನಾವು ನೋಡಿದಾಗ ಅವೆಲ್ಲ ಕ್ಷೇತ್ರಗಳಲ್ಲಿ ಏನಿದೆ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಸಶಕ್ತೀಕರಣದ ಬಗ್ಗೆ ಏನಿದೆ ಸಾಮಾನ್ಯವಾಗಿ ಅವರು ಕೆಲಸ ಮಾಡಿರುವಂತಹ ವ್ಯಕ್ತಿ. ಸೊ ಆ ನಿಟ್ಟಿನಲ್ಲಿ ಇದು 2016ರಲ್ಲಿ ಒಂದು ಫೌಂಡೇಶನ್ ಅನ್ನು ನಾವು ಸ್ಥಾಪನೆ ಮಾಡಬೇಕು, ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕೆಂಬಂತ ಒಂದು ವಿಚಾರ ಮಾಡಿ ಅವರು ಏನಿದೆ ಇದು ಶಿಕ್ಷಣ ಸಮಿತಿಯನ್ನು ಪ್ರಾರಂಭ ಮಾಡಿದರು. ತದನಂತರ ಏನಿದೆ ವಿಭಿನ್ನ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದೀವಿ. ಅವೆಲ್ಲ ಡೀಟೇಲ್ಸ್ ಹೇಳಂಗಿದ್ರೆ ನಿಮ್ಗೆ ಗೊತ್ತದೆ. ಸೊ ಇಷ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಪೇಷನ್ಸ್. ಇಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಡಾಕ್ಟರ್ ಎಂ ಬಿ ದಿಲ್ಶಾದ್ ಅವರು ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಸಾಧಕರಾಗಿ ಇದ್ದವರು. ಈ ಭೂಮಿಯ ಮೇಲೆ ಕೆಲವರು ಬದುಕಿ ಸತ್ತಿರ್ತಾರೆ, ಕೆಲವರು ಸತ್ತಿ ಬದುಕಿರುತ್ತಾರೆ. ಆ ಸತ್ತು ಬದುಕಿದ್ದವರಲ್ಲಿ ಎಂ ಬಿ ದಿಲ್ಶಾದ್ ಅವರು ಕೂಡ ಅವರನ್ನ ಈ ಸಭೆ ತುಂಬಬೇಕಾಗಿತ್ತು. ಅವ್ರು ನೆನೆಸ್ಕೋಬೇಕಾದ್ರೆ ವಿದ್ಯಾರ್ಥಿಗಳ ಸಮೂಹ ಬೇಕಿತ್ತು. ವಿದ್ಯಾರ್ಥಿಗಳಿಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥ ವ್ಯಕ್ತಿಯವರು. ನಾವು ಅವ್ರನ್ನ ಕಣ್ಣಲ್ಲಿ ನೋಡಿದ್ದೀವಿ, ಅವರ ಭಾಷಣವನ್ನು ಕೇಳಿದ್ದೀವಿ. ಅವರ ಪ್ರಾಸಬದ್ಧವಾದಂಥ ಮಾತುಗಳನ್ನು ಕೇಳೋದಂದರೆ ಒಂದು ರೀತಿಯ ಕವನವನ್ನು ಕೇಳಿದ ಹಾಗೆ, ರಾಗವನ್ನು ಕೇಳಿದ ಹಾಗೆ, ಒಂದು ರೀತಿಯ ಗೀತೆಯನ್ನು ಕೇಳಿದ ಹಾಗೆ ಅನ್ನಿಸ್ತಿತ್ತು. ಅವರ ನಂತರ ಅವರ ಕೆಲವರಿದ್ದಾರೆ ಅವ್ರ ಕುಟುಂಬದಾಗ ಆ ಪ್ರಾಸ ಹಚ್ಚವರಾದರೆ ಅವರಿಗೆ ಸರಿಗಟ್ಟಲಿಕ್ಕೆ ಆಗಲಿಲ್ಲ. ಅಷ್ಟು ಸುಂದರವಾದ ಭಾಷಣ ಮಾಡುವ ಶೈಲಿ ಎಂ ಬಿ ದಿಲ್ಶಾದ್ ಅವರಿಗೆ ಇತ್ತು. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮೋಸ್ಟ್ಲಿ ಡಾಕ್ಟರ್ ದೇಶಪಾಂಡೆ ಅವರ ಚಿಲ್ಡ್ರನ್ ಅಕಾಡೆಮಿಯಲ್ಲಿ ಒಂದು ಗೀತೆಯನ್ನು ಹೇಳಿದರು. ಎಂ ಬಿ ದಿಲ್ಶಾದ್ ಅವ್ರನ್ನ ನೆಲೆಸ್ಕೊಂಡ್ರು. ಅವರೇ ಬರೆದಂಥ ಮಕ್ಕಳ ಗೀತೆ, ಆ ಚಿಲ್ಡ್ರನ್ ಅಕಾಡೆಮಿಗಾಗಿ ಬರೆದಂಥ ಎಷ್ಟು ಸುಂದರವಾದ ಗೀತೆ ಆ ಅಕಾಡೆಮಿಯವರು ಮತ್ತು ಇತರರು ವರ್ಷ ನುಡಿಸ್ತಾ ಇದ್ದಾರೆ. ಆವಾಗ ಎಂ ಬಿ ದಿಲ್ಶಾದ್ ಅನ್ನುವಂಥ ಹೆಸರನ್ನು ನೆನಪಿಸಿಕೊಳ್ತಾರೆ. ಅಂಥ ಒಂದು ಭಾಗ್ಯವಂತರನ್ನ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ಅವ್ರು ಇನ್ನೂ ಇರಬೇಕಾಗಿತ್ತು. ಆದರೆ ಏನು ಮಾಡೋದು, ದುರ್ದೈವ. ಅದು ದೇವರ ನೇಮ, ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರನ್ನೂ ಕಾಯಮ್ಮಾಗಿ ಇಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಕೊಟ್ಟಂಥ ಏನು ಕಾರ್ಯ ಇದೆಯಲ್ಲ, ಅವರು ಕೊಟ್ಟಂಥ ಬದುಕು ಇದೆಯಲ್ಲ, ಅವರು ಹೇಳಿದಂಥ ಸಂದೇಶ ಇದೆಯಲ್ಲ, ಅದನ್ನು ಮಾತ್ರ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನು ಇಟ್ಟುಕೊಂಡು ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನೀವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಅವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಅವರ ಸಹೋದರ ಸಂಬಂಧಿಗಳು ಎಲ್ಲ ಕೂಡಿ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಯಾಕಂದರೆ ಈ ಮುಖೇನ ನೋಡಿ ಇವತ್ತನ್ನು ಒಂದು ವಿಷಯವನ್ನು ಇಟ್ಟಿದ್ದಾರೆ ವಿದ್ಯಾರ್ಥಿಗಳಿಗಾಗಿ, ಸ್ತ್ರೀ ಶಕ್ತಿಯ ವಿಭಿನ್ನ ಮುಖಗಳು ಅಂತ. ಅದು ವಿಷಯ ಸಣ್ಣದೇ ಇರಬಹುದು, ಅದರಲ್ಲಿ ಅಡಗಿದ ಅಗಾಧವಾದಂಥ ಒಂದು ತತ್ವ ಏನಿದೆಯಲ್ಲ ಅದು ಕೂಡ ಬಹಳ ದೊಡ್ಡದು, ಸಂದೇಶ ಕೊಡುವಂಥದ್ದು. ಸ್ತ್ರೀ ಅಂದರೆ ಏನು? ಇವತ್ತು ಒಂದು ರೀತಿ ಸ್ತ್ರೀಗೆ ಒಂದು ತುಳಿತಕ್ಕೆ ಒಳಗಾದಂಥ ಒಂದು ಜೀವ ಅಂತ ನಾವು ಮಾಡಿದ್ದೀವಿ. ತುಳಿತಕ್ಕೆ ಒಳಗಾಗಿತ್ತು ಎಲ್ಲಿಯವರೆಗೆ? ಸ್ತ್ರೀಗೆ ಸಮಾನತೆ ಬರದೇ ಇರುವವರೆಗೂ ಕೂಡ ಅವಳು ತುಳಿತಕ್ಕೆ ಒಳಗಾಗಿದ್ಳು. ಯಾವಾಗ ಅವಳಿಗೆ ಶಿಕ್ಷಣ ಸಿಗ್ಲಿಕ್ಕಂತೂ, ವಿದ್ಯೆ ಸಿಗಲಿಕ್ಕಂತೂ, ಆವಾಗ ಸರಿಸಮಾನವಾಗಿ ಬದುಕಲಿಕ್ಕೆ ಶುರು ಮಾಡಿದ್ವಿ. ಪುರುಷನಿಗೆ ಸರಿಸಮಾನವಾಗಿ ಬದುಕಲಿಕ್ಕೆ ಶುರು ಮಾಡಿದ್ವಿ. ಪುರುಷನಿಗೂ ಮಿಗಿಲಾದ ಕೆಲಸವನ್ನು ಮಾಡಿದ ಅನೇಕ ಸ್ತ್ರೀಯರನ್ನು ಈ ನಮ್ಮ ನಾಡಿನಲ್ಲಿ ಕಂಡಿದ್ದೀವಿ. ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ವಿದ್ಯಾರ್ಥಿನಿಯರಲ್ಲಿ ಚರ್ಚಿಸಲಿಕ್ಕೆ, ವಿಮರ್ಶಿಸಿಕೊಳ್ಳಲಿಕ್ಕೆ, ಯೋಚಿಸಲಿಕ್ಕೆ, ಯೋಜನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಂಥ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಸ್ತ್ರೀ ಅಂದರೆ ನಾವು ದೇವತಾ ಸ್ವರೂಪಿ, ಮಹಿಳೆ ಅಂದರೆ ದೇವರನ್ನು ಕಾಣುವ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಒಂದು ಕಡೆ. ಇನ್ನೊಂದು ಕಡೆ ಅಷ್ಟೇ ತುಳಿತಕ್ಕೆ ಒಳಪಡಿಸ್ತಾ ಇದ್ದೀವಿ. ಹಾಗಾಗಿ ಸಮಾಜ ಇವತ್ತು ಯಾವ ನಿಟ್ಟಿನಲ್ಲಿ ನಡೆಯಬೇಕಾಗಿದೆ ಎಂಬುದನ್ನು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಾದಂಥ ಒಂದು ಸಂಗತಿಗಳು ಬಹಳ ಮುಖ್ಯವಾಗಿದೆ. ಅಂಥ ಒಂದು ಕಾರ್ಯವನ್ನು ನಮ್ಮ ಮಿತ್ರ ಜೆ ಬಿ ದಿಲ್ಶಾದ್ ಅವರು ಪ್ರೀತಿಯಿಂದ ನಮ್ಮದೆಲ್ಲ ಕರೆದು ಇಂಥ ಕಾರ್ಯಕ್ರಮಕ್ಕೆ ಭಾಳ ಅನುವು ಮಾಡಿ ಕೊಟ್ಟಿದ್ದಾರೆ. ಇವತ್ತು ಆ ವಿಷಯ ಏನು ವಿಭಿನ್ನ ಮುಖಗಳು ಅಂತ ಏನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಬಹಳ ಚೆನ್ನಾಗಿದೆ. ಅತ್ತೆಯಾಗಿ, ಸೊಸೆಯಾಗಿ, ಮಗಳಾಗಿ, ತಾಯಿಯಾಗಿ, ಗುರುವಾಗಿ ಎಲ್ಲ ರೀತಿಯ ಮುಖಗಳು ಅದರಲ್ಲಿ ಅಡಕವಾಗಿದೆ. ಅತ್ತೆಯಾಗಿ ಒಳ್ಳೆಯ ಅತ್ತೆಯಾಗಿಯೂ ಇದೆ,
ಒಂದು ರೀತಿ ಕೆಟ್ಟ ಅತ್ತೆಯಾಗಿದ್ದಾಳೆ, ಒಳ್ಳೆ ಸೊಸೆಯಾಗಿದ್ದಾಳೆ, ಕೆಟ್ಟ ಸೊಸೆಯಾಗಿರ್ತಾಳೆ. ಒಬ್ಬಳು ಹೆಣ್ಣು ತಾನು ಸರಿ ಇಲ್ಲ ಆದರೆ ಇಡೀ ಕುಟುಂಬ ಹಾಳಾಗೋದಲ್ಲದೇ ಇಡೀ ಸಮಾಜ ಹಾಳಾಗಿ ಹೋಗ್ತದೆ. ಒಂದು ಹೆಣ್ಣು ಒಳ್ಳೆಯವಳಾಗಿದ್ದರೆ, ಸಂಸ್ಕಾರಯುತವಳಾಗಿದ್ದರೆ ಇಡೀ ಕುಟುಂಬ ಸುಧಾರಿಸ್ತದೆ, ಇಡೀ ಸಮಾಜ ಸುಧಾರಿಸ್ತದೆ ಅನ್ನೋದಕ್ಕೆ ಆ ಸ್ತ್ರೀಯಲ್ಲಿರುವಂಥ ಶಕ್ತಿಯನ್ನು ಇವತ್ತಿನ ಮಕ್ಕಳು ಅದನ್ನು ನಮ್ಮೆಲ್ಲರ ಮುಂದೆ ಹೊರತರಲಿದ್ದಾರೆ. ಅವರ ಗೆಲುವು ಸೋಲು ಸಾಮಾನ್ಯ, ಭಾಗವಹಿಸುವುದೇ ಮುಖ್ಯ. ಅವರು ಭಾಳ ಖೇದದಿಂದ ಅಂದ್ಕೋತಾ ಇದ್ರು, 15-20 ಕಾಲೇಜುಗಳಿಗೆ ಕಳಿಸಿದ್ವಿ ಸರ್, ಆದರೆ 6 ವಿದ್ಯಾರ್ಥಿಗಳು ಬಂದಿದ್ದಾರೆ. 6 ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ ಅಂತ ತಿಳ್ಕೊಳ್ಳೋಣ. ಯಾರೂ ಬರಲಿಲ್ಲ ಅನ್ನೋದಕ್ಕಿಂತ 6 ಮಂದಿ ಬಂದಿದ್ದಾರಲ್ಲ, ಅವರು 600 ಜನ ಅಂತ ನಾವು ಭಾವಿಸ್ಕೊಳ್ಳೋಣ. ಅವರಿಂದ ಮತ್ತೆ ಇಂಥ ದೀಪಗಳು ಬೆಳಗಲಿ ಅಂತ ಹೇಳ್ತಾ, ಇದು ಯಶಸ್ವಿ ಆಗಲಿ ಅಂತ ಹೇಳ್ತಾ, ಆ ಕೆಲಸ ಮುಗಿದ್ರೆ ಮತ್ತೆ ಬಂದು ತಮ್ಮನ್ನು ಸೇರ್ತೇನೆ ಅಂತ ಹೇಳ್ತಾ, ನನ್ನನ್ನು ಕರೆಸಿ ಪ್ರೀತಿಯಿಂದ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ವಂದಿಸಿ, ನಾವು ದಿಲ್ಶಾದ್ ಕುಟುಂಬಕ್ಕೆ ಸಂಬಂಧಿಕರೇ, NSS ಮೂಲಕ ನಾವು ಸಂಬಂಧಿಕರೇ. ಅವರು ದಿಲ್ಶಾದ್ ಸರ್ ಅವರು ಅವ್ರ ಭಾಷಣಗಳನ್ನ ನಾವು ಕೇಳಿದ್ದೀವಿ, ಅವ್ರ ವಿಚಾರಗಳನ್ನ ಕೇಳಿದ್ದೀವಿ. ಅವರು NSS ರಾಷ್ಟ್ರೀಯ ಸೇವಾ ಯೋಜನೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್, ಈ ರಾಷ್ಟ್ರೀಯ ಸೇವಾ ಯೋಜನೆ ಇದೊಂದು ಕುಟುಂಬ ಇದ್ದಂತೆ ಅಂತನ್ನುವಂಥ ಮಾತನ್ನ ಪದೇ ಪದೇ ಅವರು ಹೇಳ್ತಾ ಇದ್ರು. ಅಲ್ಲಿ ಪ್ರಾಧ್ಯಾಪಕರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕುಲಪತಿಗಳಿರ್ಬೋದು, ಕುಲಸಚಿವರಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಇವ್ರದ್ದೆಲ್ಲರದ್ದು ಒಂದು ಕುಟುಂಬ. NSS ಅಂದ್ರೆ ಅದೊಂದು ಕುಟುಂಬ ಅಂತನ್ನುವಂಥದ್ದು. ಆ ರೀತಿ ಬಂಧುತ್ವವನ್ನ, ಆ ರೀತಿ ಒಗ್ಗಟ್ಟು, ಏಕತೆ, ಸಮಗ್ರತೆಯ ಸಂಕೇತವಾಗಿರ್ತಕ್ಕಂಥ NSS ಅನ್ನು ಅವರು ಮೆಚ್ಚಿಕೊಂಡು ಅದನ್ನು ಅಪ್ಪಿಕೊಂಡು NSS ಅಂದ್ರೆ ಡಾಕ್ಟರ್ MB ದಿಲ್ಶಾದ್ ಅವರಂದ್ರೆ NSS ಆ ಮಟ್ಟಕ್ಕೆ ಅದನ್ನ ಬೆಳೆಸಿದ್ರು. ನೋಡಿ, ರಾಷ್ಟ್ರೀಯ ಸೇವಾ ಯೋಜನೆ 1969ರಲ್ಲಿ ಭಾರತ ಸರ್ಕಾರ ಸೆಪ್ಟೆಂಬರ್ 24ನೇ ತಾರೀಕಿಗೆ ಶಿಕ್ಷಣದ ಮೂಲಕ ಸಮಾಜ ಸೇವೆ, ಸಮಾಜ ಸೇವೆ ಮೂಲಕ ಶಿಕ್ಷಣ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಯುವಕರಿಗಾಗಿನೇ ಜಾರಿಗೆ ತಂದಿರತಕ್ಕಂಥ ಅತ್ಯಂತ ಮಹತ್ವದ ಒಂದು ಯೋಜನೆ ರಾಷ್ಟ್ರೀಯ ಸೇವಾ ಯೋಜನೆ ಅಂತನ್ನುವಂಥದ್ದು. ಯುವಕರಲ್ಲಿ ಅವರು ಓದುವುದರ ಜೊತೆಗೇನೆ ಅವರು ಸಮಾಜಮುಖಿಯಾಗಿ, ಸಮಾಜ ಸೇವೆಯಲ್ಲಿ, ಸಮುದಾಯದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಅವರಲ್ಲಿ ವ್ಯಕ್ತಿತ್ವ ವಿಕಸನಗೊಳ್ಳಬೇಕು, ನಾಯಕತ್ವ ಗುಣಗಳು ಬೆಳಿಬೇಕು, ಒಂದು ಶಿಸ್ತು, ಸಮಯ ಪ್ರಜ್ಞೆ, ಪ್ರೀತಿ, ವಿಶ್ವಾಸ, ಒಂದು ಎಲ್ಲರಲ್ಲೂ ಗೌರವಿಸ್ತಕ್ಕಂಥ ಒಂದು ಗುಣಗಳನ್ನ ಕಲಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದರು ಸರ್ಕಾರ. 1969ರಲ್ಲಿ NSS ಜಾರಿಗೆ ಬಂದಾಗ, ರಾಷ್ಟ್ರದಾದ್ಯಂತ ಅದು ಅನುಷ್ಠಾನಕ್ಕೆಗೊಂಡಾಗ 40 ವಿಶ್ವವಿದ್ಯಾಲಯಗಳು ಇದ್ವು. ಆ 40 ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ಒಂದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ಇಂಥ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ NSS ಕಾರ್ಯಕ್ರಮ ಸಂಯೋಜನಾಧಿಕಾರಿಯಾಗಿ, ಅದಕ್ಕಿಂತ ಮೊದಲು ನಮ್ಮ ಧಾರವಾಡದ ಪ್ರತಿಷ್ಠಿತ ಅಂಜುಮನ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ, ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು, ನನ್ನದು ಕೂಡ ರಾಜ್ಯಶಾಸ್ತ್ರ ವಿಷಯನೇ, ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್. ಅವರು ಮೊದಲು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ, ನಂತರ ಕಾಲೇಜಿನ ಪ್ರಾಂಶುಪಾಲರಾಗಿ, ಮತ್ತೆ ನಮ್ಮ ಪ್ರತಿಷ್ಠಿತ ಡಾಕ್ಟರ್ DC ಪಾವಟೆ ಅಂತ ಒಬ್ಬ ಮಹಾನ್ ಶಿಕ್ಷಣ ತಜ್ಞರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ನಮ್ದು ಕರ್ನಾಟಕ ಯೂನಿವರ್ಸಿಟಿ. ಇದರ NSS ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಕಾಲಕ್ಕೆ ಇಡೀ ಉತ್ತರ ಕರ್ನಾಟಕವನ್ನ ಪ್ರತಿನಿಧಿಸಿರ್ತಕ್ಕಂಥ ವಿಶ್ವವಿದ್ಯಾಲಯ. ಡಾಕ್ಟರ್ MB ದಿಲ್ಶಾದ್ ಸರ್ ಅವರು ಇದ್ದಾಗ 7 ಜಿಲ್ಲೆಗಳಿಗೆ NSS, ಕರ್ನಾಟಕ ಯೂನಿವರ್ಸಿಟಿ 7 ಜಿಲ್ಲೆಗಳಿಗೆ ವ್ಯಾಪ್ತಿಯನ್ನು ಹೊಂದಿತ್ತು. ಬಾಗಲಕೋಟ್, ಬಿಜಾಪುರ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಗದಗ, ಹಾವೇರಿ, ಈ 7 ಜಿಲ್ಲೆಗಳನ್ನು ಒಳಗೊಂಡಂತೆ NSS ಇತ್ತು. ದಿಲ್ಶಾದ್ ಸರ್ ಅವರು, ನಾವು ಅವಾಗ ವಾಲಂಟಿಯರ್ಸ್, ವಿದ್ಯಾರ್ಥಿಗಳು, ನಾವು ಸಣ್ಣವರಿದ್ದಾಗ ಅವ್ರ ಮಾತುಗಳನ್ನ ಕೇಳಿದೀವಿ, ಅವರ ಚುಟುಕುಗಳನ್ನ, ಅವರ ಹಾಡುಗಳನ್ನ ಅವರೇ ಸ್ವತಃ, ನಾನಿಲ್ಲಿ ಬಂದು ಕೂತ್ಕೊಂಡಾಗ ಇವತ್ತು ಕಾರ್ಯಕ್ರಮಕ್ಕೆ ಅವರೇ ಸ್ವತಃ ಸಂಗೀತ ಸಂಯೋಜನೆ ಮಾಡಿ ಹಾಡಿರ್ತಕ್ಕಂಥ ಗೀತೆಗಳು ನೋಡಿ. ನಮ್ಮ ಉದ್ಘಾಟಕರು ಹೇಳಿದ್ರು, NSS ಅಂದ್ರೆ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಸ್ಥೆ, ನಾಯಕತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಸ್ಥೆ. ನಾಯಕರು ಹುಟ್ಟುತ್ತಾರೆ, ಸಾಯ್ತಾರೆ, ಬಟ್ ನಾಯಕತ್ವ ಸಾಯುವುದಿಲ್ಲ, ನಾಯಕತ್ವಕ್ಕೆ ಸಾವು ಇಲ್ಲ. ವ್ಯಕ್ತಿಗಳು ಹುಟ್ಟುತ್ತಾರೆ, ಸಾಯ್ತಾರೆ, ವ್ಯಕ್ತಿತ್ವಕ್ಕೆ ಸಾವು ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಡಾಕ್ಟರ್ MB ದಿಲ್ಶಾದ್, ನನಗೆ ಬಹಳ ಅಭಿಮಾನ ಏನಂತಂದ್ರೆ, ದಿಲ್ಶಾದ್ ಸರ್ ಅವರ ಹೆಸರು ಪ್ರಸ್ತಾಪ ಆದಾಗ ನಂದು ಕೂಡ ಡಾಕ್ಟರ್ MB ದಳಪತಿ, ದಿಲ್ಶಾದ್ ದಳಪತಿ ಡಿ ನೋಡಿ, ಹೌದಾ? ಡಾಕ್ಟರ್ MBD, ನಮ್ದು ಡಾಕ್ಟರ್ MBD.
ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡಿಗೇರಿ ಹತ್ತಿರ ರಟ್ಟಿಗೇರಿ ಗ್ರಾಮದವನ. ನಾನು ಕರ್ನಾಟಕ ಕಾಲೇಜ್ದಲ್ಲಿ 2 ವರ್ಷ NSS ವಾಲಂಟಿಯರ್ ಆಗಿ ಇದ್ದೆ. ಮತ್ತೆ ಕರ್ನಾಟಕ ಕಾಲೇಜ್ದಲ್ಲಿ ಅಲ್ಲೇ ಓದಿದೆ. ಅಲ್ಲೇ ಹೊಳ್ಳಿ ನನಗೆ ನೌಕರಿ ಸಿಕ್ತು. 2003ರಲ್ಲಿ ಮಹಾತ್ಮ ಗಾಂಧಿ ವಿಚಾರಧಾರೆ ಮೇಲೆ ಒಂದು PhD ಪದವಿ ಮುಗಿಸ್ಕೊಂಡು ನಾನು ನೌಕರಿ ಸೇರ್ಕೊಂಡೆ. 2004ರಿಂದ 2012ನೇ ಇಸ್ವಿವರೆಗೆ ನಾನು ಕರ್ನಾಟಕ ಕಾಲೇಜ್ದಲ್ಲಿ NSS ಪ್ರೋಗ್ರಾಮ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಮುಂದೆ ಕರ್ನಾಟಕ ಯೂನಿವರ್ಸಿಟಿ ನಮ್ಮ ಸೇವೆಯನ್ನು ಗುರುತಿಸಿ 2017ರಲ್ಲಿ NSS ಕೋಆರ್ಡಿನೇಟರ್ ಅಂತೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ತು. 2017ರಿಂದ ಇಲ್ಲಿವರೆಗೂ ನಾವು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ, NSSಗೆ ಆ ಒಂದು ವ್ಯಕ್ತಿತ್ವ ಇದೆಯಲ್ಲ, ಡಾಕ್ಟರ್ MB ದಿಲ್ಶಾದ್ ಅವರಂದ್ರೆ ವ್ಯಕ್ತಿತ್ವ, ಅವರೊಬ್ಬ ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ ಅಂತ ಅನ್ನುವಂಥದ್ದು. ಆ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿದ್ರೆ, ನನಗಾಗಿ ಅಲ್ಲ ನಿಮಗಾಗಿ ಅಂತಿದೆ, ನಾಟ್ ಮಿ ಬಟ್ ಯು, NSS ಮೋಟೋ. ಇದನ್ನ ಅವರ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ಅದರಂತೆ ನಡೆದಿರ್ತಕ್ಕಂಥ ವ್ಯಕ್ತಿತ್ವ ಡಾಕ್ಟರ್ MB ದಿಲ್ಶಾದ್ ಅವರು. ನನಗಲ್ಲ ನಿಮಗಾಗಿ ಅಂತಕ್ಕಂಥ, ನಾಟ್ ಮಿ ಬಟ್ ಯು. ಮೀ ಅನ್ನೋದು ಇದು ಸಿಂಗ್ಯುಲರ್, ಏಕವಚನ. ಇದು ನಾನು ಅನ್ನುವಂತಕ್ಕಂಥದ್ದು. ನಾವು ಅನ್ನೋದು ಬಹುವಚನ. ಅದು ವ್ಯಕ್ತಿ ಅಂದ್ರೆ ನಾನು ಅಂತ ಹೇಳಿದಂಗ, ವ್ಯಕ್ತಿತ್ವ ಅಂದ್ರೆ ನಾವು ಅಂತ ಹೇಳಿದಂಗ. ಯಾರು ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋದರ ಜೊತೆಗೆ ಬದುಕ್ತಾರೆ ಅವರು ಸಾಧಕರಾಗ್ತಾರೆ, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾರೆ, ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಳ್ತಾರೆ, ಜೊತೆಗೆ ದಾರ್ಶನಿಕರಾಗ್ತಾರೆ, ಸಂತರಾಗ್ತಾರೆ, ಶರಣರಾಗ್ತಾರೆ ಅಂತ ಅನ್ನುವಂಥ. ಹಾಗಾಗಿ ವ್ಯಕ್ತಿತ್ವ ಅಂತನ್ನುವಂಥದ್ದು ಡಾಕ್ಟರ್ MB ದಿಲ್ಶಾದ್ ಅವರಿಂದನೇ ನಾವು ಕಂಡುಕೊಳ್ಬೇಕಂತ ಅನ್ನೋದು. ಒಬ್ಬ ಪ್ರಾಧ್ಯಾಪಕರಾಗಿ, ಒಬ್ಬ NSS ಅಧಿಕಾರಿಯಾಗಿ, ಜೊತೆಗೆ ರಾಜ್ಯದ NSS ಅಧಿಕಾರಿಯಾಗಿ, ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ NSS ರಥವನ್ನ ಮುನ್ನಡೆಸಿರ್ತಕ್ಕಂಥವ್ರು ಡಾಕ್ಟರ್ MB ದಿಲ್ಶಾದ್ ಅವರು. ನಾವಿವತ್ತು ಕ್ಯಾಂಪ್ಗಳಿಗೆ ವಿಸಿಟ್ ಹೋಗ್ತಾ ಇರ್ತೇವೆ. ಪ್ರತಿಯೊಂದು ಕ್ಯಾಂಪ್ನಲ್ಲಿ ನಾವು ಹೋದಾಗ NSS ಕ್ಲಾಪ್ಸ್ ಹಾಕ್ತಿರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದ ಒಂದು ಸ್ವಾಗತ ಗೀತೆಯನ್ನ, NSS ಗೀತೆಯನ್ನು ಹೇಳ್ತಿರ್ತಾರೆ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿಯರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ ಅನ್ನುವಂಥ ಗೀತೆ, ಅದ್ಭುತವಾಗಿರ್ತಕ್ಕಂಥ ಗೀತೆ. ಆ ಗೀತೆಯ ಪ್ರತಿಯೊಂದು ಶಬ್ದಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ NSS ಅಂದ್ರೆ ಏನು, ಸಮಾಜ ಸೇವೆ ಅಂದ್ರೆ ಏನು, ನಮ್ಮ ಗುರಿಗಳೇನು, ಉದ್ದೇಶಗಳೇನು, ನಾವು ಯಾವ ರೀತಿ ಸೇವೆಯಲ್ಲಿ ತೊಡಗಬೇಕು ಅನ್ನುವಂಥ ಒಟ್ಟು ಆಶಯವನ್ನ ಆ ಗೀತೆಯಲ್ಲಿ ಹಿಡಿದಿಟ್ಟಿದ್ದಾರೆ. ಗೀತೆಯನ್ನು ಆ ರೀತಿ ರಚನೆ ಮಾಡಿದ್ದಾರೆ ಡಾಕ್ಟರ್ MB ದಿಲ್ಶಾದ್ ಸರ್ ಅಂತಕ್ಕಂಥ. ಮತ್ತು ಅದಕ್ಕೊಂದು ಪ್ರತಿಜ್ಞೆ, ಪ್ರತಿಯೊಬ್ಬ ವಾಲಂಟಿಯರ್ಸ್ ಕೂಡ ಒಂದು ತೆಗೆದುಕೊಳ್ಬೇಕನ್ನುವಂಥದ್ದು. ಜೊತೆಗೆ ಹಮ್ ಸಬ್ ಮಿಲ್ಕರ್ ದೇಶ್ ಕಾ ಅಪ್ನೆ ಜಗ್ ಮೇ ನಾಮ್ ಜಗಾಂಗೆ ಅಂತಕ್ಕಂಥ ಹಿಂದಿ ಗೀತೆಯನ್ನ, ಎಷ್ಟು ಸುಂದರವಾಗಿರ್ತಕ್ಕಂಥ ಗೀತೆ, ಮನಮುಟ್ಟುವಂತ ಗೀತೆ ಅಂತನ್ನುವಂಥದ್ದು. ಮತ್ತೆ ನೋಡಿ, ಕನ್ನಡದಲ್ಲಿ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥವ್ರು ಸರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಿರಯ್ಯ, ಕೂಡಲ ಸಂಗಮ. ಬಸವಣ್ಣನವರ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ವಚನ ಅದು, ಹೌದಾ? ಈ ಜಾತೀಯತೆ ಮೂಢನಂಬಿಕೆಗಳು ಇರ್ತಕ್ಕಂಥ ವ್ಯವಸ್ಥೆಯೊಳಗ ಮಾನವೀಯತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ಶರಣ ಅಣ್ಣ ಬಸವಣ್ಣನವರು. ಅವರ ತತ್ವ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ಆ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥವ್ರು ಡಾಕ್ಟರ್ MB ದಿಲ್ಶಾದ್ ಸರ್ ಅವರು. ಹೌದು, ಕಾಯಕದಲ್ಲಿ ಕೈಲಾಸವನ್ನು, ಸುಖವನ್ನು, ಸಂತೋಷವನ್ನು ಕಂಡಿರ್ತಕ್ಕಂಥವ್ರು ಡಾಕ್ಟರ್ MB ದಿಲ್ಶಾದ್ ಸರ್ ಅಂತನ್ನುವಂಥವ್ರು. ಹಾಗಾಗಿ ಇವನಾರವ ಅವರು ಇವರು ಅಂತ ಅನ್ಲೇ ಇಲ್ಲ ದಿಲ್ಶಾದ್ ಸರ್. ಅದು ಆ ಜನ ಈ ಜನ ಅಂತ ಅನ್ಲೇ ಇಲ್ಲ. ಸಾಮಾನ್ಯರೊಳಗೆ ಸಾಮಾನ್ಯರಾಗಿ, ಅದು ಅಸಾಮಾನ್ಯರೊಳಗೆ ಅಸಾಮಾನ್ಯರಾಗಿ ಅವರ ವ್ಯಕ್ತಿತ್ವವನ್ನು ನಾವು ಎಳೆಯಾಗಿ ಬಿಡಿಸಿ ಹೇಳೋದಾದ್ರೆ, ಡಾಕ್ಟರ್ MB ದಿಲ್ಶಾದ್ ಸರ್ ಅವರು ನನಗೆ ಎಷ್ಟು ಅಭಿಮಾನ ಅಂತಂದ್ರೆ, ನೋಡಿ, ನಾವು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು ಹಾಕಿದ ಮಾರ್ಗದಲ್ಲಿನೇ, ದಾರಿಯಲ್ಲಿನೇ ಇವತ್ತು ನಡೀತಾ ಇದ್ದೀವಿ ಅನ್ನುವಂಥದ್ದು ಒಂದು ಅಭಿಮಾನ ನಮಗಿದೆ. ಆ NSS ಗೀತೆಯನ್ನು ಹೇಳುವಾಗ ಮತ್ತೊಂದು ಗೀತೆ ಯಾವುದಂತಂದ್ರೆ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೊಂದು ಹೊಸ ನಾಡ ಕಟ್ಟೋಣ ಬನ್ನಿ ಅನ್ನುವಂಥ ಹಾಡು. ಎಷ್ಟು ಈ ನಾಡಿನ ನೆಲ, ಜಲ, ಸಂಸ್ಕೃತಿ, ಇದರ ಏಳಿಗೆಗೆ, ಇದರ ಸಂರಕ್ಷಣೆಗೆ, ಇದನ್ನ ಪಾಲನೆ ಪೋಷಣೆ ಮಾಡಿಕೊಂಡು ಹೋಗ್ಲಿಕ್ಕೆ ಅವರ ಚಿಂತನೆಗಳು ಹೇಗಿದ್ವು ಅಂತನೋ, ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ MB ದಿಲ್ಶಾದ್ ಶಿಕ್ಷಣ ಮತ್ತು ಸೇವಾ ಸಮಿತಿಯನ್ನ ರಚನೆ ಮಾಡಿಕೊಂಡು ಸಮಾಜದಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಮೌಲ್ಯಗಳೇನದಾವ, ಚಿಂತನೆಗಳೇನದಾವ, ಆ ಚಿಂತನೆಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ, ಅನೇಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಇಂಥ ಒಂದು ಸಂಸ್ಥೆ ಮಾಡ್ತಾ ಇದೆ.
ಹಾಗಾಗಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಾವು ಕೂಡ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇತ್ತೀಚೆಗೆ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ, ನಮ್ಮ ನಾಲತ್ವಡ್ ಸರ್ ಅವರು ಮಾನ್ಯ ಪ್ರಾಂಶುಪಾಲರು, ಅಂಜುಮನ್ ಪದವಿ ಮಹಾವಿದ್ಯಾಲಯ ಅವರು ಇತ್ತೀಚೆಗೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಂದು ಲೀಡರ್ಶಿಪ್ ಟ್ರೈನಿಂಗ್ ಕ್ಯಾಂಪ್ ನಡೆದ. ಸುಮಾರು 400 ಜನ NSS ವಾಲಂಟಿಯರ್ಸ್ 4 ಜಿಲ್ಲೆಗಳಿಂದ ಬಂದಿದ್ರು. ಅದರೊಳಗ ಒಬ್ಬ ಬಾಯ್ ಮತ್ತು ಒಂದು ಗರ್ಲ್, ಒಂದು ಸ್ವಯಂ ಸೇವಕಿ, ಒಬ್ಬ ಸ್ವಯಂ ಸೇವಕನನ್ನ ಗುರುತಿಸಿ ಅತ್ಯುತ್ತಮವಾಗಿರ್ತಕ್ಕಂಥ ಸ್ವಯಂ ಸೇವಕ ಡಾಕ್ಟರ್ MB ದಿಲ್ಶಾದ್ ಪ್ರಶಸ್ತಿಯನ್ನ ಕಾಲೇಜಿನ ವತಿಯಿಂದ ಸರ್ ಅವರು, ಮಾನ್ಯ ಪ್ರಾಂಶುಪಾಲರು ಮತ್ತು ಅವರೆಲ್ಲ ಆಡಳಿತ ಮಂಡಳಿ ಅವ್ರು ಬಂದು ವಿಶ್ವವಿದ್ಯಾಲಯದಲ್ಲಿ ಆ ಪ್ರಶಸ್ತಿಯನ್ನ ಕೊಡಮಾಡಿದ್ರು. ಒಬ್ಬ ವಿದ್ಯಾರ್ಥಿನಿ ಸೆಲೆಕ್ಟ್ ಮಾಡಿ. ಅಂದ್ರೆ ಡಾಕ್ಟರ್ MB ದಿಲ್ಶಾದ್ ಸರ್ ಅವರ ಆಶಯ ಏನಾಗಿತ್ತು ನೋಡಿ, ಎಲ್ಲರನ್ನೂ ಗುರುತಿಸ್ತಾ ಇದ್ರು. ಅವ್ರು ನಾಯಕತ್ವವನ್ನ ರೂಪಿಸ್ತಕ್ಕಂತಹ ಅನೇಕ ಚಟುವಟಿಕೆಗಳನ್ನ, ವ್ಯಕ್ತಿತ್ವ ರೂಪಿಸ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನ, ಅವರಲ್ಲಿ ಒಂದು ಶಿಸ್ತು. ಇವತ್ತಿಗೂ ಕೂಡ ಅವರ ಭಾಷಣಗಳನ್ನ ಕೇಳಿದ್ರೆ, ಅವರ ಮಾತುಗಳನ್ನ ಕೇಳಿದ್ರೆ, ಅದು ಅವರ ಹಾಡುಗಳನ್ನ ಕೇಳಿದ್ರೆ ಏನೋ ಒಂದು ಭಕ್ತಿ ಭಾವ, ಒಂದು ಪ್ರೀತಿ, ಒಂದು ಸಮಾಜಮುಖಿ ಜೀವನ ನಡೆಸುವಂತ ಒಂದು ಚಿಂತನೆಗಳದಲ್ಲಿ ಕಾಣ್ತಾವಂತ ಅನ್ನೋದು. ಆ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈ ಸಂಸ್ಥೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ಕೂಡ ಇನ್ನೂ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಸಾಧ್ಯವಿದ್ರೆ ಈ ಸ್ಪರ್ಧೆಗಳನ್ನ, ಅಲ್ಲೇನು ನಾವು 400 ಜನ 4 ಜಿಲ್ಲೆಯಿಂದ ಸುಮಾರು 195 ಕಾಲೇಜುಗಳನ್ನ ಪ್ರತಿನಿಧಿಸ್ತಕ್ಕಂಥ ವಿದ್ಯಾರ್ಥಿಗಳು ಬಂದಿರ್ತಾರೆ ಸರ್. ಒಂದು ಕಾಲೇಜಿನಿಂದ 2-3 ಜನ ಬಂದಿರ್ತಾರೆ. ಅಷ್ಟು ಕಾಲೇಜಿಗೆ ರೀಚ್ ಆಗ್ತದೆ. ದಯವಿಟ್ಟು ಅಲ್ಲಿ ತಾವು ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ಇಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಕರೆಸಿ 2 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಡಾಕ್ಟರ್ MB ದಿಲ್ಶಾದ್ ಸರ್ ಅವರ ಒಂದು ಕಾರ್ಯಕ್ರಮ ನಮ್ದೊಂದು, ನಿಜವಾಗಿ ನಾನು ಪ್ರಾಮಾಣಿಕವಾಗಿ ಹೇಳೋದಾದ್ರೆ, ನಾನು NSS ಕೋಆರ್ಡಿನೇಟರ್ ಆದಾಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಡಾಕ್ಟರ್ MB ದಿಲ್ಶಾದ್ ಅವರ ನೆನಪು ಅನ್ನುವಂಥ ಟಾಪಿಕ್ ಇಟ್ಟುಕೊಂಡು ನಾವು ಒಂದು ವಿಶೇಷ ಉಪನ್ಯಾಸವನ್ನು ಮಾಡಬೇಕು ಅನ್ನುವಂಥ ಕನಸು ಹೊತ್ತುಕೊಂಡು ಬಂದಿರತಕ್ಕಂಥವ್ರು. ಅದು ಅಲ್ಲೆಲ್ಲೇ ಚರ್ಚೆ ಮಾಡಿದ್ದೇವೆ ಬಿಟ್ಟರೆ ಇನ್ನೂ ಜಾರಿಗೆ ಬಂದಿಲ್ಲ. ತಮ್ಮ ಸಂಸ್ಥೆ ಕೈ ಜೋಡಿಸಿದ್ರೆ ಆ ಕಾರ್ಯಕ್ರಮವನ್ನು ನಾವು ಶೀಘ್ರದಲ್ಲಿ ಆಯೋಜನೆ ಮಾಡೋಣ ಅಂತ ಹೇಳ್ತಾ, ನನಗೂ ಕೂಡ ಕರೆದು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ. ದಿಲ್ಶಾದ್ ಸರ್ ಅವರನ್ನ ಒಂದು ಸಲವಾದರೂ ನೋಡಬೇಕಿತ್ತು ಅಂತ ಬಹಳಷ್ಟು ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ. ದಿಲ್ಶಾದ್ ಸರ್ ಅವರ ಒಂದು ಅಗಾಧ ಸಾಧನೆಯನ್ನ, ವಿದ್ಯಾರ್ಥಿಗಳೆಡೆಗಿನ ಅವರ ಅಪಾರ ಪ್ರೀತಿಯನ್ನ, ಕಾಳಜಿಯನ್ನ, ಹಾಗೂ ಅವರ ಸಮಾಜಮುಖಿ ಕೆಲಸಗಳನ್ನ ಮತ್ತು NSS ಘಟಕಕ್ಕ ಅವರು ನೀಡಿದಂತ ದೊಡ್ಡ ಸೇವೆಯನ್ನ ಇಷ್ಟು ಚೆನ್ನಾಗಿ ದಳಪತಿ ಸರ್ ಅವರು ಬಿಡಿಸಿ ಹೇಳಿದರು. ನಿಜಕ್ಕೂ ಇವತ್ತು ಅವರ ನೆನಪಿನಲ್ಲಿ ನಡೀತಾ ಇರುವ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವುದೇ ಒಂದು ದೊಡ್ಡ ಸುದೈವ, ದೊಡ್ಡ ಸುಯೋಗ ಅಂತನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಮೊಟ್ಟ ಮೊದಲು ನಾನು ಇಂತಹ ಒಬ್ಬ ಸಾಧಕ ವ್ಯಕ್ತಿಯ, ಸಮಾಜದೆಡೆಗಿನ ಚಿಂತನೆಗೆ ತಮ್ಮ ಜೀವನವನ್ನ ಮೀಸಲಾಗಿಟ್ಟಿರುವಂತಹ ವ್ಯಕ್ತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲು ದಿಲ್ಶಾದ್ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಒಂದು ಕೇಂದ್ರ ಘಟ್ಟ ಅಂತಂದ್ರ ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಗ ಮಾಡಿರುವುದು. ಅದು ಎಂತಹ ವಿಭಿನ್ನ ವಿಷಯವನ್ನ ನೀಡಿದಾರಂತಂದ್ರ, ಸ್ತ್ರೀಯ ವಿಭಿನ್ನ ಮುಖಗಳು, ಸ್ತ್ರೀ ಶಕ್ತಿಯ ವಿಭಿನ್ನ ಮುಖಗಳು, ಯಾವ ರೀತಿ ಆಯಾಮವನ್ನ ಸ್ತ್ರೀ ಹೊಂದಿದ್ದಾರೆ ಅಂತ ಅನ್ನುವುದನ್ನ ತಿಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರೇ ಆ ವಿಷಯವನ್ನ ಮಾತನಾಡುವ ಒಂದು ಅವಕಾಶ. ಒಂದು GS ಶಿವರುದ್ರಪ್ಪನವರ ಕವಿತೆ ನೆನಪಾಗ್ತಾ ಇದೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದು ಒಂದು ಕವಿತೆಯಲ್ಲಿ ಸ್ತ್ರೀಯ ಇಡೀ ವ್ಯಕ್ತಿತ್ವ, ಸ್ತ್ರೀ ಯಾವ ರೀತಿ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಎಲ್ಲವನ್ನ ನಿಭಾಯಿಸುವ ಶಕ್ತಿಯನ್ನ ಹೊಂದಿದ್ದನ್ನ GS ಶಿವರುದ್ರಪ್ಪನವರು ತಮ್ಮ ಕವಿತೆಯಲ್ಲಿ ಅತ್ಯುತ್ತಮವಾಗಿ ಕಟ್ಟಿಕೊಟ್ಟಿದ್ದಾರೆ. ಪ್ರಾಚೀನ ಕಾಲದಿಂದಲೂ ನೋಡ್ತಾ ಬಂದಿದ್ದೀವಿ. ವೈದಿಕ ಕಾಲದೊಳಗ ಗಾರ್ಗಿ, ಮೈತ್ರೇಯಿ, ನಂತರ ಮಧ್ಯ ಕಾಲದೊಳಗ ರಾಣಿಯರ ಕಾಲಘಟ್ಟದೊಳಗ ಗಂಗಾದೇವಿ, ಶಾಂತಲ, ನಂತರ 12ನೇ ಶತಮಾನದೊಳಗ ಬಸವಣ್ಣನವರು ಮೊಟ್ಟ ಮೊದಲು ಮಹಿಳೆಯರಿಗೆ ಸಮಾನತೆಯನ್ನ ತಂದು ಕೊಟ್ಟ ಕಾಲದೊಳಗ
ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ಶರಣ ಸತ್ಯಕ್ಕ, ಐದಕ್ಕಿ ಲಕ್ಕಮ್ಮ ಮುಂತಾದ ಶರಣೆಯರ ಅನೇಕ ಅವರ ಬೇರೆ ಬೇರೆ ವಿಧಗಳಲ್ಲಿ ಅವರು ತಮ್ಮ ಚಿಂತನೆಗಳನ್ನ ವಚನಗಳಲ್ಲಿ ವ್ಯಕ್ತಪಡಿಸಿದ್ದು. ನಂತರದ ಕಾಲಘಟ್ಟದೊಳಗ ಸ್ವಾತಂತ್ರ್ಯದ ಸಂದರ್ಭದೊಳಗ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಇನ್ನಿತರ ರಾಣಿಯರು, ನಂತರ ಹೋರಾಟದ ಸಂದರ್ಭದೊಳಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸ್ವಾತಂತ್ರ್ಯ ಸಂದರ್ಭದೊಳಗ ಮತ್ತು ಸರೋಜಿನಿ ದೇವಿ ನಾಯ್ಡು ಮುಂತಾದ ಬಹಳಷ್ಟು ಹೆಸರನ್ನ ಉಲ್ಲೇಖ ಮಾಡಬಹುದು. ಆದ್ರೆ ವಿದ್ಯಾರ್ಥಿನಿಯರು ಮಾತನಾಡ್ಲಿ ಅಂತೇಳಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಇವತ್ತು ಆಧುನಿಕ ಕಾಲಘಟ್ಟದೊಳಗ ಯಾವುದೇ ಕ್ಷೇತ್ರದಲ್ಲಿಯೂ ಸ್ತ್ರೀ ಇಂತಹ ಸಾಧನೆಯನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೇನೆ ಸಾಧ್ಯ ಇಲ್ಲ. ಆ ರೀತಿ ಪ್ರತಿಯೊಂದು ರಂಗದಲ್ಲಿಯೂ ಇವತ್ತು ಮಹಿಳೆ ತನ್ನನ್ನ ತಾನು ಗುರುತಿಸಿಕೊಂಡಿದ್ದಾಳೆ. ಒಂದು ವೈದ್ಯಕೀಯ ಆಗಲಿ, ಶಿಕ್ಷಣ ಆಗಲಿ, ತಂತ್ರಜ್ಞಾನ ಆಗಲಿ, ಯಾವುದೇ ರಂಗದೊಳಗಿರ್ಲಿ ಸ್ತ್ರೀ ಪುರುಷರಿಗೆ ಸರಿ ಸಮನಾಗಿ ನಿಂತು, ಮೊದಲಿನ ಕಾಲದೊಳಗ ಏನಿತ್ತಲ್ಲ 4 ಗೋಡೆಗಳ ಮಧ್ಯೆ ಸ್ತ್ರೀ ಇರುವಂತಹ, ಬಂದಿಯಾಗಿರುವಂತಹ ಒಂದು ವಾತಾವರಣದಿಂದ ಹೊರಬಂದು ಸಾವಿತ್ರಿಬಾಯಿ ಪುಲೆಯವರ ಕಾಲದೊಳಗ ಶಿಕ್ಷಣ ಎಲ್ಲರಿಗೂ ದೊರೀಲಿಕ್ಕೆ ಆರಂಭವಾಗಿ ನಂತರ ಇವತ್ತು ಸ್ತ್ರೀ ಪ್ರತಿಯೊಂದರಲ್ಲಿಯೂ ತನ್ನದೇ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ನಿಜಕ್ಕೂ ಸ್ತ್ರೀ ಭೂಮಿ ತೂಕದ ತಾಳ್ಮೆ, ಸಹನೆ, ತ್ಯಾಗ, ಧೈರ್ಯ ಎಲ್ಲವನ್ನ ಹೊಂದಿರುವಂತಹ, ಪ್ರತಿಯೊಂದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಆತ್ಮವಿಶ್ವಾಸ, ಎದೆಗಾರಿಕೆ, ಧೈರ್ಯ, ಸ್ಥೈರ್ಯ, ಮನೋಸ್ಥೈರ್ಯ ಇವೆಲ್ಲವನ್ನ ಹೊಂದಿರುವಂತಹ ವ್ಯಕ್ತಿತ್ವ ಮಹಿಳೆಯದು. ಇಂತಹ ಒಂದು ವಿಷಯವನ್ನ ಇವತ್ತು ಇಲ್ಲಿ ದಿಲ್ಶಾದ್ ಸರ್ ಅವರ ನೆನಪಿನಲ್ಲಿ ನಡೀತಾ ಅದಲ್ಲ. ಈ ವಿಷಯವನ್ನ ವಿದ್ಯಾರ್ಥಿನಿಯರಿಗೆ ಕರ್ಕೊಂಡ್ ಬಂದು ಇಲ್ಲಿ ಮಾಡ್ಲಿಕ್ಕತ್ತಾರ. ಬಹಳ ಅಭಿನಂದನಾರ್ಹ, ಅಷ್ಟೇ ಸ್ತುತ್ಯಾರ್ಹ. ಆದ್ರ ಒಂದೇ ಹಳಳೆ ಅನಿಸ್ಲಿಕ್ಕತ್ತದ, ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗ ವಿದ್ಯಾರ್ಥಿನಿಯರು ಇಲ್ಲಿ ಭಾಗವಹಿಸ್ಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಕೇವಲ ನಿಮಗ ಸ್ಪರ್ಧೆ ಒಂದಷ್ಟ ಇಲ್ಲ, ದಿಲ್ಶಾದ್ ಸರ್ ಅವರು ಏನು ಸಾಧನೆ ಮಾಡ್ಯಾರಲ್ಲ ಅದಿಷ್ಟು ನಿಮ್ಗ ಮುಂದಿನ ಜೀವನಕ್ಕ, ಭವಿಷ್ಯಕ್ಕ ದಾರಿದೀಪ. ಯಾವಾಗ್ಲೂ ಒಂದು ಮಾತು ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರ್ತೀನಿ. ನಮ್ಮ ಶ್ರೀ ಸಾಯಿ ಕಾಲೇಜಿನಲ್ಲಿ ಪ್ರತಿ ವರ್ಷನೂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ಜೀವನ ಅಂತಂದ್ರ ಬಹಳ ಸಣ್ಣದು. ಎಷ್ಟು ಸಣ್ಣದಂತಂದ್ರ ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ, ಕಣ್ಣು ತೆರೆದು ಮುಚ್ಚುವ ಈ ನಡುವಿನ ಒಂದು ಸಣ್ಣದು ಏನದಲ್ಲ ಪಿಳುಕಿಸುವಷ್ಟು ಕ್ಷಣ, ಇದಿಷ್ಟೇ ನಮ್ಮ ಜೀವನ. ಆದ್ರೆ ಇಷ್ಟೇ ದೇವರು ಏನು ನಮಗ್ ಕೊಟ್ಟಾನಲ್ಲ, ಈ ಜೀವನವನ್ನ ಸಾರ್ಥಕವಾಗಿ ಮಾಡ್ಕೋಬೇಕು. ಹೆಂಗ್ ಸಾರ್ಥಕವಾಗಿ ಮಾಡ್ಕೋಬೇಕು? ವಾಪಸ್ ನಾವು ಒಂದು ನಮ್ಮ ಇಂತಿಷ್ಟು ಆಯುಷ್ಯನ ಕಳೆದು ಮುಂದೆ ಹೋಗಿ ನಿಂತೀವಂತಂದ್ರ, ವಾಪಸ್ ಬೆನ್ನ ಹಿಂದೆ ನೋಡಿದ್ವಂದ್ರ ನಮ್ಮ ಹೆಜ್ಜೆ ಗುರುತುಗಳು ನಮಗ ಆತ್ಮ ಸಂತೋಷವನ್ನ ನೀಡಬೇಕು, ನಮ್ಮ ಆತ್ಮ ಸಾಕ್ಷಿಗೆ ಸಾರ್ಥಕತೆಯನ್ನ ತಂದು ಕೊಡಬೇಕು. ಅಂಥ ಜೀವನವನ್ನ ದಿಲ್ಶಾದ್ ಸರ್ ಅವರು ನಡೆಸ್ಯಾರ. ಎಷ್ಟು ರೀತಿಯಲ್ಲಿ ಅಪಾರ ಸಾಧನೆಯನ್ನ ಮಾಡ್ಯಾರ ನೋಡ್ರಿ. ಇವತ್ತು ನನಗೆ ಮತ್ತೊಂದು ಹೊಸದಾಗಿ ಒಂದು ಸ್ಫೂರ್ತಿಯನ್ನ ಪಡ್ಕೊಂಡು ಇಲ್ಲಿಂದ ಹೊರಗೆ ಹೊರಟೀನಿ. ಎಷ್ಟೆಲ್ಲಾ ಕೆಲಸಗಳನ್ನ ಮಾಡಿದರೂ ಸಮಾಜದಿಂದ ಪಡೆದದ್ದನ್ನ ಕಿಂಚಿತ್ತಾದರೂ ಸಮಾಜಕ್ಕೆ ವಾಪಸ್ ನೀಡಬೇಕಂತ ಅನ್ನುವ ಒಂದು ಮನಸ್ಥಿತಿಯನ್ನ ಇಂಥ ಸಾಧಕರು ಹೊಂದಿ ತಮ್ಮದೇ ಸಾಧನೆಯನ್ನ ಮಾಡ್ಯಾರ. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ನೀಡ್ತಾ, ಅವರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಾರ ಅಂತೇಳಿ ನಾಯಕ್ ಸರ್ ಅವರ ಮಾತುಗಳಿಂದ, ಆಮೇಲೆ ದಳಪತಿ ಸರ್ ಅವರ ಮಾತುಗಳಿಂದ ತಿಳಿದು ಬಂದಿತ್ತು. ಇಂತಹ ಕುಟುಂಬದ ಮತ್ತೋರ್ವ ಮುಖ್ಯಸ್ಥರಾಗಿರುವಂತಹ ದಿಲ್ಶಾದ್ ಸರ್ ಅವರು, ಅವರ ಶಾಲೆಗೆ ಹೋಗಿದ್ವಿ ಕಳೆದ ವರ್ಷ. ಇಷ್ಟು ಸರಳತೆ, ಇಷ್ಟು ಸೌಜನ್ಯತೆ ಇಲ್ಲಿ ಹೆಂಗ ನೋಡ್ಲಿಕ್ಕತ್ತೀವಲ್ಲ, ಇದಕ್ಕೂ ಸೌಜನ್ಯತೆ, ಇದಕ್ಕೂ ಸರಳತೆ. ವಡ್ಡೀನ್ ಸರ್ ಅವರಿಗೂ ಗೊತ್ತು, ಅವರ ಆತ್ಮೀಯರ ಹೋದು. ನಿಜವಾಗಿಯೂ ಬಹಳ ಖುಷಿ ಅನಿಸ್ತದ. ಅಂತಹ ಆದರ ಆತಿಥ್ಯವನ್ನ ನೀಡುವಂತಹ ಒಂದು ಕುಟುಂಬ ದಿಲ್ಶಾದ್ ಸರ್ ಅವರ ಕುಟುಂಬ. ಇವತ್ತು ಇಡೀ ಕುಟುಂಬದವರು ಕೂಡಿ ಇಂತಹ ಅಭೂತಪೂರ್ವ, ಅಷ್ಟೇ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಆಚರಿಸಿ ಇಂತಹ ಮಹಾನ್ ಸಾಧಕರಾಗಿರುವ ದಿಲ್ಶಾದ್ ಸರ್ ಅವರಿಗೆ ಗೌರವ ನಮನಗಳನ್ನ ನಮ್ಮೆಲ್ಲರನ್ನ ಕರೆದುಕೊಂಡು ಸಲ್ಲಿಸ್ತಾ ಇರೋದೇ ನಿಜಕ್ಕೂ ಬಹಳ ಒಂದು ಸಂತಸವನ್ನ, ಸಮಾಧಾನವನ್ನ ಮತ್ತು ಒಂದು ನಮಗೂ ಸಹ ಸಾರ್ಥಕತೆಯನ್ನ ತಂದು ಕೊಟ್ಟಿದಾರ ಅಂತ ಹೇಳ್ತಾ, ಇಡೀ ದಿಲ್ಶಾದ್ ಸರ್ ಅವರ ಕುಟುಂಬಕ್ಕೆ ನಾನು ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲಿ ಏನು ಭಾಗಿಯಾಗಿರ್ಲ ವಿದ್ಯಾರ್ಥಿನಿಯರು 6 ಜನ ಇರ್ಲಿ, 7 ಜನ ಇರ್ಲಿ, ನೀವು ಇವತ್ತು ಬಂದಿದ್ದೆ ಒಂದು ದೊಡ್ಡ ನಿಮ್ಮ ಒಂದು ಪ್ರತಿಭೆಯನ್ನ ಗುರುತಿಸ್ಲಿಕ್ಕೆ, ಒಂದು ದೊಡ್ಡ ಸಾಧಕರ ಆಶೀರ್ವಾದವನ್ನ ಪಡೀಲಿಕ್ಕೆ ಒಳ್ಳೆಯ ವೇದಿಕೆ ಸಿಕ್ಕದ. ಇಂಥ ವೇದಿಕೆ ಮೇಲಿಂದ ಮೇಲೆ ಸಿಗೋದಿಲ್ಲ. ಇವೆಲ್ಲವನ್ನ ನಿಮ್ಮ ಜೀವನದೊಳಗ ದಾರಿ ದೀಪಗಳಾಗಿ ಅನ್ಕೊಡ್ರಿ, ಒಂದು ಮಾರ್ಗದರ್ಶನ ಅನ್ಕೊಡ್ರಿ.
ನೀವು ಮುಂದಿನ ಭವಿಷ್ಯ ಎಲ್ಲ ಇಂತಹ ಒಳ್ಳೆಯ ಗುಣಗಳನ್ನ ಇವರೆಲ್ಲರೂ ಹಾಕಿಕೊಟ್ಟ ಪರಂಪರೆಗಳನ್ನ, ಪ್ರತಿಯೊಬ್ಬ ಹಿರಿಯರ ಮಾತುಗಳು ಬಂದಿರುವಂತ ಅನುಭವದ ನುಡಿಗಳನ್ನ, ಇವೆಲ್ಲವನ್ನ ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡು ನಿಮ್ಮ ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ವಾಪಸ್ ಹೋದ್ರಿ ಅಂತಂದ್ರ ಅವು ಇಡೀ ನಿಮ್ಮ ಜೀವನವನ್ನ ದ ಬೆಸ್ಟ್ ವಿದ್ಯಾರ್ಥಿಯಾಗಿ ರೂಪಿಸ್ಲಿಕ್ಕೆ ಸಹಾಯ ಆಗ್ತಾವ. ಸೋಲು ಗೆಲುವು ಸೆಕೆಂಡರಿ, ಅದನ್ನ ತಲೆ ಒಳಗೆ ಇಟ್ಕೊಳಬೇಡ್ರಿ. ಫಸ್ಟ್, ಸೆಕೆಂಡ್, ಥರ್ಡ್ ಇವೆಲ್ಲ ಸುಮ್ಮನೆ ನಾಮಿನಲ್ ಆಗಿ ಕೊಡ್ತೀವಿ. ಬಟ್ ಇಲ್ಲೊಂದು ವೇದಿಕೆ ಮೇಲೆ ನಿಂತು ಮಾತಾಡ್ತಿರಲ್ಲ, ಧೈರ್ಯವಾಗಿ ಮಾತಾಡ್ರಿ. ವಿದ್ಯಾರ್ಥಿನಿಯರು ಈಗ ಹೇಳಿದ್ವಿ, ಅಗಾಧ ಶಕ್ತಿಯನ್ನ ಹೊಂದಿರುವ ಸ್ತ್ರೀ ಶಕ್ತಿಯ ವಿಭಿನ್ನ ಮುಖಗಳು, ಅಂತಹ ಮುಖಗಳನ್ನ ಪರಿಚಯ ಮಾಡಿಸ್ಲಿಕ್ಕೆ ಬಂದಿರಲ್ಲ, ಬೆಸ್ಟ್ ಮಾತಾಡ್ರಿ ಎಲ್ಲರೂ. ನಮ್ಮ ವಿದ್ಯಾರ್ಥಿಗಳು ಬಂದಾರ, ನೀವೆಲ್ಲರೂ ಕೂಡಿ ಇದು ಒಂದು ಸಾರ್ಥಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೀವಿ ಅಂತಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಇಂತಹ ಕಾರ್ಯಕ್ರಮದಲ್ಲಿ ಕರೆದು ಅನುವು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ದಿಲ್ಶಾದ್ರ ಬಗ್ಗೆ ನನಗೆ ಮಾತಾಡಿದ್ರೆ ಬಹಳ ಸಂತೋಷ. ಏನು ಕಾರಣ ಅಂದರೆ 1983-84ನೇ ಸಾಲಿನಲ್ಲಿ ನಾನು BA ಪದವಿಯನ್ನು 2ನೇ ವರ್ಷದಲ್ಲಿ ಓದತಕ್ಕಂಥ ಸಂದರ್ಭದಲ್ಲಿ ಗೋಕಾಕ್ JSH ಕಾಲೇಜಿನಿಂದ NSS ಸೇವೆಗೆ ನನ್ನನ್ನು ಆಯ್ಕೆ ಮಾಡಿದರು. ರಾಜ್ಯ ಮಟ್ಟದ NSS ಸೇವೆ ಅದು. ಅಂಥ ಒಂದು ಕ್ಯಾಂಪಿಗೆ ನಾನು ಹೋದಾಗ ಆ ಕ್ಯಾಂಪಿನ ಸಂಯೋಜಕರು ಡಾಕ್ಟರ್ MB ದಿಲ್ಶಾ ಸರ್ ಅವರು. ಬಹುಶಃ ಅಲ್ಲಿವರೆಗೆ ನಾನು ದಿಲ್ಶಾ ಸರ್ ನನಗೆ ಯಾರು ಗೊತ್ತಿಲ್ಲ. ಅವ್ರ ಜೊತೆಗೆ ನಾನು 10 ದಿನಗಳ ಕಾಲ ಕ್ಯಾಂಪಿನಲ್ಲಿ ಇದ್ದೇನೆ. ಅವರ ಮಾತು, ಅವರ ನಡೆ, ಅವರ ನುಡಿ, ಅವರ ಕಾರ್ಯಕ್ಷಮತೆ, ಅವರ ಪ್ರಾಸಬದ್ಧ ಮಾತುಗಳು, ಅವರ ಗೀತೆಗಳು, ಅವರ ಹಾಡುಗಳು, ಅವರು ಕೆಲಸ ಮಾಡ್ತಕ್ಕಂಥ ಕೆಲಸದ ವೇಗ, ಸಮಯದ ಪ್ರಜ್ಞೆ, ಇವೆಲ್ಲವುಗಳನ್ನು ವಿದ್ಯಾರ್ಥಿಗಳು ಇವತ್ತು ಕಲಿತುಕೊಳ್ಬೇಕು. ಅಂಥ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕ ಉತ್ತಮವಾದ ಸೇವೆಯನ್ನು ಮಾಡಿ ವಿದ್ಯಾರ್ಥಿನಿಗೆ ದಾರಿದೀಪವಾಗಿದ್ದಾರೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಡಾಕ್ಟರ್ MB ದಿಲ್ಶಾ ಸರ್ ಅವರ ಸಂಘದ ಕಾರ್ಯಚಟುವಟಿಕೆಗಳನ್ನು ಎಡಬಿಡದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರ ಸಹೋದರರ ಮಂಡಳಿ ಅವರಿಗೆ ನಾವು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅವರ ಅಭಿಮಾನಿಗಳಿಗೆ, ಅವರ ಸಹೋದರರಿಗೆ, ಬಹುಶಃ ನಮಗೆ ಗೊತ್ತಿರ್ತದ ಸಹೋದರ ವರ್ಗ ಹೆಂಗಿರ್ತದ ಅನ್ನೋದು. ಅಂಥದ್ರಲ್ಲಿ ಇಂಥ ಒಂದು ಪ್ರೀತಿ ಮನೋಭಾವನೆ ಇಟ್ಟುಕೊಂಡು ಬಹುಶಃ ದಿಲ್ಶಾ ಸರು ಈ ಒಂದು ಕಾರ್ಯಕ್ರಮಕ್ಕಾಗಿ ಹೈದರಾಬಾದ್ ಬಂದಿದ್ದಾರೆ. ಅವರು ಸಹೋದರರ ಮೇಲೆ, ಕುಟುಂಬ ವರ್ಗದ ಮೇಲೆ ಇಟ್ಟಂಥ ಪ್ರೀತಿ ಎಷ್ಟು ಅಗಾಧ, ಎಷ್ಟು ದೊಡ್ಡದು ಅನ್ನೋದು ನಮಗೆ ಅತ್ಯಂತ ಸತ್ಯವಾಗಿ, ಮಾರ್ಮಿಕವಾಗಿ ತಿಳಿದು ಬರ್ತದೆ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಬಹುಶಃ ಇನ್ನೊಂದು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಏನಪ್ಪ ಅಂದ್ರೆ ವಿದ್ಯಾರ್ಥಿನಿಯರಿಗಾಗಿ ಭಾಷಣ ಸ್ಪರ್ಧೆ. ಬಹುಶಃ ಟಾಪಿಕ್ ಹೆಂಗದ ಅಂದ್ರೆ ಬಹುಶಃ ಅವರಿಗೆ ಬಹಳಷ್ಟು ಸೂಟ್ ಆಗುವಂಥ ಟಾಪಿಕ್. ತಾನು ವಿದ್ಯಾರ್ಥಿಯಾದ ನಂತರ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಇದರಲ್ಲಿ ಅವರು ಅಳವಡಿಸ್ಕೊಳ್ಬೇಕಾದ್ರೆ, ಅದು ಕುಟುಂಬದ ಯಜಮಾನಿ ಇರ್ಬೋದು, ಪತ್ನಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಇನ್ನಿದ ವಿವಿಧ ಮಕ್ಕಳು. ಇವಷ್ಟೇ ಅಲ್ಲ, ಇವತ್ತು ಪುರುಷನಿಗೆ ಹೋಲಿಸಿದರೆ ಯಾವುದರಲ್ಲಿಯೂ ಮಹಿಳೆ ಕಡಿಮೆ ಇಲ್ಲದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಬಸವಣ್ಣವರು ಮಹಿಳೆಯರಿಗಾಗಿ ಸಮಾನತೆಗಾಗಿ ಹೋರಾಟ ಮಾಡಿದರು. ಆದರೆ ಇವತ್ತು ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಇದೆ. ಇವತ್ತು ನಾವು ಎಷ್ಟೇ ಮುಂದುವರೆದ್ವಿ ಅಂದರೂ ಕೂಡ ಇನ್ನೂ ನಮ್ಮ ಹೋರಾಟ ನಿಲ್ಲಬಾರದು. ಇವತ್ತು ನಮ್ಮ ಕುಟುಂಬವ್ರಿಗೆ ಏನು ಕೇಳ್ತಾ ಇದೆ? ಮಗ ಇಲ್ದಿದ್ರು ಅಷ್ಟು ಹೊತ್ತು, ಮಗಳಿದ್ದರೆ ಸಾಕು. ಮಗ ಇಲ್ದಿದ್ರಿ ಅಷ್ಟು ಹೋಯ್ತು, ಮಗಳಿದ್ದರೆ ಸಾಕು ಅನ್ನುವಂಥ ವಿಷಯಕ್ಕೆ ತಂದೆ ತಾಯಿಗಳು ಬಂದಿದ್ದಾರೆ. ಯಾಕಂದರೆ ಮಗಳೇ ತಂದೆ ತಾಯಿ ನೋಡ್ದ, ಗಂಡು ನೋಡ್ದ, ಮನಸ್ಸು ಮಾಡಿದ ಅತ್ತೆ ಮಾವನ್ನು ನೋಡ್ತಾಳ. ಮಕ್ಕಳು ಮಾತ್ರ ಅತ್ತೆ ಮಾವನ್ ನೋಡ್ತಾರ, ಗಂಡನ ನೋಡ್ತಾಳ. ಬಹುಶಃ ಆ ತಂದೆ ತಾಯಿ ನೋಡೋದು ಬಹಳ ಕಡಿಮೆ ಮಗಳು.
ಮತ್ತು ಏನಾದರೂ ನೋಡ್ತಿದ್ರೆ ಅವ್ರು ಈ ಸಮಾಜದಲ್ಲಿ ಅತ್ಯಂತ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ಇಂಥ ಒಂದು ಒಳ್ಳೆಯ ಟಾಪಿಕ್ ಇಟ್ಟಾರೆ. ಈ ಟಾಪಿಕ್ದಿಂದ ತಮ್ಮ ಸಾಮರ್ಥ್ಯವನ್ನು ಹೊರಗೆ ಹಾಕ್ರಿ. ಈಗಾಗಲೇ ವೀಣಾ ಮೇಡಮ್ ಅವರು ಸಾಕಷ್ಟು ಹೇಳಿದ್ದಾರೆ. ಸ್ತ್ರೀ ಪಾತ್ರೆ ಅಂಥದ್ದು GS ಶಿವರುದ್ರಪ್ಪ ಅವರು ಏನು ಹೇಳಿದರು. ಅದಕ್ಕಾಗಿ ಮಹಿಳೆಯರಿಗೆ ಒಂದು ಸದಾವಕಾಶ ಇದೆ. ಆ ಅವಕಾಶವನ್ನು ನಮ್ಮ ದಿಲ್ಶಾ ಸರ್ ಅವರ ಬಳಗ ತಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದೆ. ಅದನ್ನು 100ಕ್ಕೆ 100ರಷ್ಟು ಯಶಸ್ವಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ, ನನಗೆ ನಮ್ಮ ಗುರುಗಳ ಬಗ್ಗೆ ಬಹುಶಃ ಭಾಳಷ್ಟು ಮಾತಾಡಲಿಕ್ಕೆ ನನಗೆ ಸಮಯ ಇಲ್ಲ. ನಾನು ಆ ದಿಶೆಯಲ್ಲಿ ಹೋಗಿಲ್ಲ. ಈಗಾಗಲೇ ಮತ್ತು ರಾಷ್ಟ್ರೀಯ ಸೇವೆ ನಮ್ಮ ದೇಶಕ್ಕೆ ಬಿತ್ತಿಸಿದವರು ಡಾಕ್ಟರ್ ದಿಲ್ಶಾ ಸರ್ ಅವರು. ಇವತ್ತು ಎಂದೋ ಹಾಡಿದಂಥ ಗೀತೆ ಅದ, ಎಂದೋ ಬರೆಯಲ್ಪಟ್ಟಂಥ ಗೀತೆ ಇವತ್ತು ನಿತ್ಯ ನಿರಂತರ ವಿನೂತನವಾಗಿ ಅದು ಬಳಕೆ ಮಾಡ್ತಾ ಇದ್ದಾರೆ. ಆ ಗೀತೆ ಇಲ್ಲದೆ NSS ಯಾವ ಕಾರ್ಯಕ್ರಮಗಳು ಪ್ರಾರಂಭವಾಗುವಂತಿಲ್ಲ. ಅಷ್ಟು ಶ್ರೇಷ್ಠವಾದ ಗೀತೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ಮಹಾನ್ ವಿದ್ವಾಂಸರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಬಹುಶಃ ಅವರು ಬಿಜಾಪುರದವರು ಆಗಿರೋದ್ರಿಂದ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಸ್ಪೀಚ್ಗೆ ಪೂರ್ಣವಿರಾಮ ಹಾಕ್ತಾ ಇದ್ದೀನಿ. ಮನುಷ್ಯ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಷ್ಟು ದೊಡ್ಡವನೇ ಅವನೊಳಗಿನ ಅಹಂಕಾರ ಸಣ್ಣದಾಗ. ಯಾವಾಗ ತನ್ನ ತಪ್ಪನ್ನು ಅವ ಒಪ್ಪಿಕೊಳ್ಳಿಕ್ಕೆ ಮುಂದಾಗ್ತಾನ ಆವಾಗ ಅವನ ಒಂದು ಕೀರ್ತಿ ದೊಡ್ಡದಾಗ್ತದೆ. ಅಹಂಕಾರ ಕರಗಿದಾಗ ಆತ್ಮದ ಬೆಳಕು ತನ್ನಿಂದ ತಾನೇ ಪ್ರಕಾಶವಾಗ್ತದೆ. ಯಾವಾಗ ಮನುಷ್ಯನಲ್ಲಿ ಅಹಂಕಾರ ಹೋಗ್ತದೆ, ಸಿದ್ದಯ್ಯ ಪುರಾಣಿಕ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಬಹುಶಃ ಈ ಒಂದು ಟೈಟಲನ್ನು ನಾನು ಡಾಕ್ಟರ್ MB ದಿಲ್ಶಾ ಸರ್ ಅವರಿಗೆ ಕೊಡ್ತಾ ಇದ್ದೇನೆ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ವಿಶೇಷವಾಗಿ ಅತಿಥಿ ಸ್ಥಾನಕ್ಕೆ ನನ್ನನ್ನು ಕೂರಿಸಿರ್ತಕ್ಕಂಥ ಸಹೋದರರ ವರ್ಗಕ್ಕೆ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸುತ್ತೇನೆ. ನನ್ನ ಹೆಸರು ಪೂಜಾ ಹುಡೆ. ನಾನು RLS ಕಾಲೇಜಿನ ವಿದ್ಯಾರ್ಥಿನಿ. ಇಂದು ನಾನು ಮಾತನಾಡಲಿಕ್ಕೆ ಹೊರಟಿರೋದು ಸ್ತ್ರೀ ಶಕ್ತಿಯ ವಿಭಿನ್ನ ಮುಖಗಳು ಎಂಬ ಟಾಪಿಕ್ ಮೇಲೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಅಂದ್ರೆ, ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಹರ್ಷಿಸುತ್ತಾರೆ ಎಂಬುದು ನಮ್ಮ ಸಂಸ್ಕೃತಿಯ ಸಾರ. ಸೃಷ್ಟಿಯ ಉಗಮದಿಂದ ಹಿಡಿದು ಇಂದಿನ ಕೃತಕ ಬುದ್ಧಿಮತ್ತೆಯ ಯುಗದವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಹಿಳೆಯರ ಕೈವಾಡ ಇದೆ. ಗಾಳಿ ಕಾಣಿಸೋದಿಲ್ಲ ನಿಜ, ಆದರೆ ಅದು ಉಸಿರಾಟಕ್ಕೆ ಎಷ್ಟು ಮುಖ್ಯನೋ ಹಾಗೆಯೇ ಇತಿಹಾಸ ಪುಟಗಳಿಂದ ಮಹಿಳೆಯರ ಹೆಸರುಗಳು ಒಮ್ಮೊಮ್ಮೆ ಮರೆಯಾಗಿದ್ರೂ ಸಹ ಅವಳೇ ನಾಗರಿಕತೆಯ ಬೆಳವಣಿಗೆಗೆ ಅವಳೇ ಪ್ರಾಣವಾಯು ಆಗಿದ್ದಾಳೆ. ಕೇವಲ ಮಮತೆಯ ತಾಯಿಯಾಗಿ ಅಲ್ಲದೆ ಸರಿಯಾದ ಅವಕಾಶ ಸಿಕ್ಕರೆ ದಕ್ಷ ಆಡಳಿತಗಾರ್ತಿ, ವಿಜೇತ ಕ್ರೀಡಾಪಟು ಮತ್ತು ದಕ್ಷ ವಿಜ್ಞಾನಿಯೂ ಆಗಿ ಮಿನುಗಬಳ್ಳಳಂತ ಹೇಳಿ ಇಂದಿನ ಯುವತಿಯರು ಸಾಬೀತುಪಡಿಸ್ತಾ ಇದ್ದಾರೆ. ಇಂದು ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇರೋದು ಕೇವಲ ಅವಳ ಸಾಧನೆ ಪಟ್ಟಿನ ಓದ್ಲಿಕ್ಕಲ್ಲ, ಬದಲಾಗಿ ಶತಶತಮಾನಗಳಿಂದ ಅವಳು ನಡೆಸಿದಂಥ ಹೋರಾಟ, ಸಿಕ್ಕ ಜಯ ಮತ್ತು ಈ ಸಮಾಜಕ್ಕೆ ಅವಳು ಕೊಟ್ಟಂತ ಕೊಡುಗೆಗಳನ್ನ ಸ್ಮರಿಸುತ್ತಾ ಅವಳ ಆ ಅದಮ್ಯ ಚೇತನಕ್ಕೆ ಗೌರವವನ್ನ ಸಲ್ಲಿಸಲು ಬನ್ನಿ. ಕಾಲದ ಸುದೀರ್ಘ ಪಯಣದೊಳಗ ಮಹಿಳೆ ಹೇಗೆ ಅಬಲೆಯಿಂದ ಸಬಲೆಯಾಗಿ, ಸಬಲೆಯಿಂದ ಸಕಲವನ್ನೂ ಗೆಲ್ಲುವ ಶಕ್ತಿಯಾಗಿ ರೂಪುಗೊಂಡು ಎಂಬುದನ್ನ ತಿಳಿಯೋಣ. ನಮ್ಮ ಸಂಸ್ಕೃತಿಯ ಮುಂಜಾವಿನಲ್ಲಿಯೇ ಮಹಿಳೆ ಸಮಾನ ಗೌರವವನ್ನ ಹೊಂದಿದ್ಲು. ಗಾರ್ಗಿ ವಾಚಕನ್ನೆ ಇವಳು ಮಹಾರಾಜ ಜನಕನ ಆಸ್ಥಾನದಲ್ಲಿ ಮಹಾನ್ ಪಂಡಿತರನ್ನೇ ತರ್ಕದಲ್ಲಿ ಸೋಲಿಸಿ ಸ್ತ್ರೀ ಬುದ್ಧಿ ಶಕ್ತಿಯ ಸಂಕೇತವಾದವಳು. ವೇದ ಕಾಲದ ಮೈತ್ರೇಯಿ ಲೌಕಿಕ ಆಸ್ತಿಗಿಂತ ಆಧ್ಯಾತ್ಮಿಕ ಜ್ಞಾನವೇ ಮಿಗಿಲು ಅಂತ ಹೇಳಿ ಸಾರ್ದವಳು. ಇವಳಷ್ಟೇ ಅಲ್ಲ, ಲೋಪಾಮುದ್ರ, ಅಪಾಲ ಇಂತಹ ವಿದೂಷಿಯರೆಲ್ಲರೂ ಋಗ್ವೇದ ಮಂತ್ರಗಳನ್ನ ರಚಿಸುವ ಮೂಲಕ ಜ್ಞಾನವು ಪುರುಷರಿಗೆ ಮಾತ್ರ ಸ್ವತ್ತಲ್ಲ ಅಂತ ಹೇಳಿ ಅಂದೇ ಸಾಬೀತುಪಡಿಸಿದ್ರು. ಕಾಲಕ್ರಮೇಣ ಸಮಯ ಬದಲಾದಂತೆ ಮಹಿಳೆಯರ ಮೇಲೆ
ನಿರ್ಬಂಧಗಳು ಬಂದವು. ಅಂತಹ ಕತ್ತಲಿನ ಕಾಲದಲ್ಲೂ ಕೂಡ ಮಹಿಳೆ ಮಿಂಚಿನಂತೆ ಹೊಳೆದವಳು. ಅವರಲ್ಲಿ ಮುಖ್ಯವಾದವರಂದ್ರೆ ರಜಿಯಾ ಸುಲ್ತಾನ. ದೆಹಲಿಯ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಅಧಿಕಾರದ ಸೂತ್ರವನ್ನ ಹಿಡಿದು ಸಿಂಹಾಸನವನ್ನೇರಿದ ಮೊಟ್ಟ ಮೊದಲ ಮಹಿಳೆ ಅಂತ ಅಂದ್ರೆ ರಜಿಯಾ ಸುಲ್ತಾನ. ಅಷ್ಟೇ ಅಲ್ಲದೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಉಳ್ಳಾಳದ ರಾಣಿ ಅಬ್ಬಕ್ಕದೇವಿ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂತಹ ಎಲ್ಲ ಮಹನೀಯರು ಧೀರೆಯರು ಸಾಹಸದ ಹಾದಿಯಲ್ಲಿ ನಡೆದ್ರೆ, ವೈಚಾರಿಕ ಕ್ರಾಂತಿಯಲ್ಲಿ ಅಕ್ಕ ಮಹಾದೇವಿಯವರು ಲಿಂಗಭೇದವನ್ನ ವಿರೋಧಿಸಿದ್ರು, ಪುರುಷರ ಸಮಾಜವನ್ನ ವಿರೋಧಿಸಿದ್ರು. ಅಷ್ಟೇ ಅಲ್ಲದೆ ಮೀರಾಬಾಯಿ, ಲಲ್ಲೇಶ್ವರಿಯಂತಹ ಸಾಧಕಿಯರು ತಮ್ಮ ವಚನಗಳು ಮತ್ತು ಪದಗಳ ಮೂಲಕ ಸಮಾಜದಲ್ಲಿದ್ದ ಮೂಢನಂಬಿಕೆಗಳನ್ನೆಲ್ಲ ಪ್ರಶ್ನಿಸಿದ್ರು. 19 ಮತ್ತು 20ನೇ ಶತಮಾನವು ಶಿಕ್ಷಣ ಕ್ರಾಂತಿಗೆ ಸಾಕ್ಷಿಯಾಗಿತ್ತು. ಭಾರತದ ಪ್ರಪ್ರಥಮ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅಕ್ಷರಶಃ ಕಲ್ಲು ಸಗಣಿಗಳ ಏಟನ್ನ ತಿಂದು ನಮಗಾಗಿ ಶಿಕ್ಷಣದ ಬಾಗಿಲನ್ನ ತೆರೆಸಿದವರು. ಅವರು ಅಂದು ಮಾಡಿದ ಆ ಶ್ರಮಕ್ಕೆ ಇವತ್ತು ನಾವು ಈ ಫಲವಾಗಿ ಇವತ್ತು ಶಿಕ್ಷಣವನ್ನ ಪಡಿತಾ ಇದ್ದೀವಿ. ಈ ವೇದಿಕೆ ಮೇಲೆ ನಾನು ನಿಂತಿದ್ದೀನಿ ಅಂತ ಹೇಳೋಕೆ ಹೆಮ್ಮೆ ಪಡ್ತೇನೆ. ಇಂದಿನ ಆಧುನಿಕ ಕಾಲದಲ್ಲಿ ಈ ಮಹಿಳೆ 4 ಗೋಡೆಯ ಲೋಕವನ್ನ ತ್ಯಜಿಸಿ ವಿಶ್ವದ ಭೂಪಟದಲ್ಲಿಯೇ ತನ್ನ ಅಸ್ತಿತ್ವವನ್ನ ಸಾಬೀತುಪಡಿಸ್ಕೊತಿದ್ದಾಳೆ. ಇಂದಿನ ಯುಗದಲ್ಲಿ ಮಹಿಳೆ ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಅದು ರಾಜಕೀಯವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ಉದ್ಯಮ, ಕ್ರೀಡೆ ಮತ್ತು ಸಾಹಸ ಎಲ್ಲದರಲ್ಲೂ ತನ್ನ ಛಾಪನ್ನ ಮೂಡಿಸಿದ್ದಾಳೆ. ಮೊದಲನೇದಾಗಿ ರಾಜಕೀಯವಾಗಿ ನೋಡೋದಾದ್ರೆ ಬರುವುದು ಇಂದಿರಾ ಗಾಂಧಿಯವರು ಭಾರತದ ಪ್ರಪ್ರಥಮ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಇದುವರೆಗೂ ಸಹ ಯಾರು ಸಹ ಪ್ರಧಾನಮಂತ್ರಿ ಆಗಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಧು ಕಿತ್ತೂರ್. ನಾನು ಶ್ರೀ ಸಾಯಿ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಬಂದಿದ್ದೇನೆ. ಇಂದು ನಡೆದಿರುವ ಎಂ ಬಿ ದಿಲ್ಶಾದ್ ಅವರ ಜನ್ಮದಿನದಂದು ಸ್ತ್ರೀ ಶಕ್ತಿಯ ಹಲವಾರು ವಿಭಿನ್ನ ಪಾತ್ರಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಒಂದು ಶಿಶು ಜನಿಸಿದಾಗಿಂದ ಹಲವಾರು ಪಾತ್ರಗಳನ್ನು ನಿಭಾಯಿಸುತ್ತಾಳೆ. ಮಗಳಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಮಡದಿಯಾಗಿ, ವಿದ್ಯಾರ್ಥಿಯಾಗಿ, ಸೊಸೆಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ, ಮೊಮ್ಮಗಳಾಗಿ, ಹೀಗೆ ಹಲವಾರು ಪಾತ್ರಗಳನ್ನು ನಿಭಾಯಿಸುತ್ತಾಳೆ. ಅವಳ ಪಾತ್ರಗಳ ತಕ್ಕಂತೆಯೇ ಅವಳು ನಡೆದುಕೊಳ್ಳುತ್ತಾಳೆ. ಅಂತಹ ಸ್ತ್ರೀಯು ಈ ಭೂಮಾತೆಗೆ ಸಮಾನ ಎಂದು ಹೇಳಲು ಇಷ್ಟಪಡುತ್ತೇನೆ. ಏಕೆಂದರೆ ಭೂಮಾತೆಯು ನಾವು ಎಷ್ಟೇ ತಪ್ಪು ಮಾಡಿದರೂ ನಾವು ಅವಳನ್ನು ಅಗಿಯುತ್ತೇವೆ, ಬೇಕಾದ ಕೆಲಸಕ್ಕೆ ಬಳಸಿಕೊಳ್ತೇವೆ, ದುರುಪಯೋಗ ಮಾಡ್ಕೋತೇವೆ. ಆದರೂ ಸಹ ನಮ್ಮ ಮೇಲೆ ಕೋಪಿಸಿಕೊಳ್ಳದೆ ತನ್ನ ಮಕ್ಕಳೆಂದು ನಮ್ಮನ್ನು ಸಹಿಸಿಕೊಂಡು ನಮ್ಮನ್ನು ಸಾಕಿಸಲು ಕಾಪಾಡ್ತಾ ಇರುವ ಈ ಭೂಮಾತೆ ಎಷ್ಟು ತಾಳ್ಮೆ ಹೊಂದಿದ್ದಾಳೋ ಅಷ್ಟೇ ತಾಳ್ಮೆಯು ನಮ್ಮ ತಾಯಿಯು ಹೊಂದಿದ್ದಾಳೆ. ತಾಯಿಯು ತನ್ನ ಗರ್ಭದಲ್ಲಿ ನಮ್ಮನ್ನು 9 ತಿಂಗಳು ಹೊತ್ತು ಸಾಕಿ ಪ್ರೀತಿಯಿಂದ, ಕಾಳಜಿಯಿಂದ, ಮಮತೆಯಿಂದ ನೋಡ್ಕೊಳ್ತಾಳೆ. ಅಂತಹ ತಾಯಿಯು ಸಿಕ್ಕಿರುವುದು ನಮ್ಮ ಪುಣ್ಯ. ನಮ್ಮ ಜೀವನದಲ್ಲಿ ಹೆಣ್ಣು ಇಲ್ಲ ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೋ ಒಂದು ಕಾರಣದಿಂದಾದರೂ ಹೆಣ್ಣು ನಮ್ಮನ್ನು ರಕ್ಷಿಸುತ್ತಾಳೆ. ಅಂತಹ ಹೆಣ್ಣನ್ನು ಗೌರವಿಸುವುದು ಸಮಾಜದ ಹಾಗೂ ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವು ಇತ್ತೀಚಿನ ಕಾಲದಲ್ಲಿ ನೋಡಬಹುದು, ಸುನಿತಾ ವಿಲಿಯಮ್ಸ್ ಆಗಿರ್ಬೋದು, ಇವರು ಬಾಹ್ಯಾಕಾಶದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. 2024ರಲ್ಲಿ ಬಾಹ್ಯಾಕಾಶಕ್ಕೆ ಹೋದಾಗ ಯಾವುದೋ ಸಣ್ಣ ಕಾರಣದಿಂದ ಸರಿಸುಮಾರು 9 ತಿಂಗಳು ಅಂದರೆ 286 ದಿನಗಳ ಕಾಲ ಅವರು ಅಲ್ಲಿ ಉಳಿಯಬೇಕಾಯಿತು. ಆದರೂ ಸಹ ಸ್ವಲ್ಪವೂ ಹೆದರದೆ ಮುನ್ನುಗ್ಗಿ ಅವರ ಕಾರ್ಯವನ್ನು ಸಾಧಿಸಿಕೊಂಡು ಹೇಗೆ ಹೋಗುವಾಗ ಸಂತೋಷದಿಂದ ನಗುತ್ತಾ ಅವರು ಬಾಹ್ಯಾಕಾಶಕ್ಕೆ ಕಾಲಿಟ್ಟಿದ್ದರೋ ಹಾಗೆಯೇ ಮರಳಿ ಭೂಮಿಗೆ ಬಂದಾಗಲೂ ಸಹ ಅದೇ ನಗುವಿನಿಂದ, ಅದೇ ಧೈರ್ಯದಿಂದ ಭೂಮಿಗಿಳಿದರು. ಅಂತಹವರನ್ನು ನಾವು ನೋಡಿದಾಗ ನಮಗೆ ಹೆಮ್ಮೆ ಅನಿಸುತ್ತದೆ. ಯಾಕಂದರೆ ಹೆಣ್ಣು ಯಾವುದರಲ್ಲೂ ನಿಶಕ್ತಳಲ್ಲ, ಎಲ್ಲದರಲ್ಲೂ ಶಕ್ತಳು ಎಂದು ತೋರಿಸಿಕೊಡುತ್ತದೆ.
ನಾವು ಹೀಗೆ ಶರಣ ಸತ್ಯಕ್ಕಳನ್ನು ನೋಡಬಹುದು. ಈ ಹಿಂದೆ ಅವಳು ಶಿವಭಕ್ತಳಾಗಿದ್ದಳಂತೆ. ಶಿವಭಕ್ತಳು ಅಂದ್ರೆ ಹೇಗೆ ಅಂತಂದ್ರೆ ಶಿವಭಕ್ತರ ಮನೆ ಅಂಗಳದ ಕಸ ಗುಡಿಸುತ್ತಾ ಶಿವನನ್ನು ಜಪಿಸುತ್ತಿದ್ದಳಂತೆ. ಸಾಕ್ಷಾತ್ ಶಿವನೇ ಅವಳನ್ನು ಪರೀಕ್ಷಿಸಲೆಂದು ಭೂಮಿಗೆ ಬಂದಾಗ ಬಾಯ್ತಪ್ಪಿ ಹರಿ ಎಂದಿದ್ದಕ್ಕಾಗಿ ಅವಳ ಕೈಯಲ್ಲಿದ್ದ ಸಾಧನದಿಂದಲೇ ಶಿವ ಎಂದು ಗೊತ್ತಿಲ್ಲಲಾರದೆ ಹೊಡೆದಳಂತೆ. ಅಷ್ಟು ಶಿವಭಕ್ತಳಾಗಿದ್ದಳು ಸತ್ಯಕ್ಕ. ಹೀಗೆ ಹಲವಾರು ಮಹಿಳೆಗಳನ್ನು ನಾವು ಉದಾಹರಣೆಯಾಗಿ ತಗೋಬಹುದು. ಮಹಿಳೆ ಎಂದೊಡನೆ ಕೆಲವರ ಭಾವನೆ ಇರುತ್ತದೆ. ಅವಳು ನಿಶಕ್ತಳು, ಸಬಲೆಯಲ್ಲ, ಅವಳಿಗೆ ಪುರುಷ ಇಲ್ಲದೆ ಅವಳು ಮುಂಬರಲು ಸಾಧ್ಯವಿಲ್ಲ ಅಂತ. ನಾವು ಇಲ್ಲಿ ಕೂತಿರೋ ಎಷ್ಟೋ ಮಹಿಳೆಯರನ್ನ ಉದಾಹರಣೆಯಾಗಿ ತಗೋಬಹುದು. ನಾ ಉದಾಹರಣೆಯಾಗಿ ತಗೊಳ್ಳೋದು ಡಾಕ್ಟರ್ ವೀಣಾ ಬಿರಾದರ್ ಮೇಡಮ್ ಅವರು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಾಗ್ಲಿ ಅವರದೇ ಆದ ಛಾಪು ಮೂಡಿಸಿದ್ದಾರೆ. ಅವರ ಸಾಧನೆ ಹೇಳೋಕ್ ನಮ್ಗ ಸಾಧ್ಯ ಇಲ್ಲ, ಅಷ್ಟು ದೊಡ್ಡವ್ರು ನಮ್ಮ ಮುಂದವ್ರು. ಅವ್ರ ಬಗ್ಗೆ ಮಾತಾಡೋಕ್ಕೂ ನಾ ತುಂಬಾ ಚಿಕ್ಕೋಳಂತ ಭಾವಿಸ್ತೇನೆ. ಅವ್ರ ಸಾಧನೆಗೆ ಸರ್ಕಾರವೇ ಗುರುತಿಸಿ ಕಿತ್ತೂರಾಣಿ ಚೆನ್ನಮ್ಮ ಎಂಬ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವ್ರ ಬಗ್ಗೆ ಹೇಳೋಕ್ ನಾ ತುಂಬಾ ಗೌರವ ಪಡ್ತೀನಿ. ಅವ್ರ ಕೈಯಲ್ಲಿ ನಾವು ಕಲಿತಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಹಾಗೆ ತುಂಬಾ ಧನ್ಯಳು ಅಂತಾನು ಹೇಳೋಕೆ ಇಷ್ಟಪಡ್ತೀನಿ ನಾನು. ಅವರ ಶಿಕ್ಷಣದಲ್ಲಿ ನಾ ಕಲಿಯುತ್ತಿರೋದಕ್ಕೆ. ಹೀಗೆ ಇವರಷ್ಟೇ ಅಲ್ಲದೆ ಇಲ್ಲಿ ಕೂತಿರೋ ಎಷ್ಟೋ ಹೆಣ್ಮಕ್ಳಾಗಿರ್ಬೋದು, ತಮ್ಮ ಜೀವನದಲ್ಲಿ ತಮ್ಮದೇ ಆದ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಜೀವನಕ್ಕೂ ತಾಯಿಯಾಗಿ ಇರಬಹುದು. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ, ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಆ ಮಾತು ತುಂಬಾ ಸತ್ಯ. ಅದು 100% ಸತ್ಯ, 100% ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಟ್ಟ ತಾಯಿ ಯಾಕಿರಂಗಿಲ್ಲ ಅಂದ್ರೆ ತನ್ನ ಮಕ್ಕಳನ್ನ ತಾನು ಸಲಹಬೇಕನ್ನೋದು ಇದ್ದೇ ಇರುತ್ತೆ. ತಂದೆ ಬಿಟ್ಟು ಹೋದ್ರು ಸಹ ಪರವಾಗಿಲ್ಲ, ತಾಯಿಯಾಗಿ ಅವಳು ನಿಲ್ತಾಳೆ ಅನ್ನೋದಕ್ಕ ತುಂಬಾ ಉದಾಹರಣೆಗಳದಾವ. ಇಷ್ಟ ಹೇಳಿ ನನಗೆ ಮಾತಾಡಕ್ ಅವಕಾಶ ನೀಡಿದಂತ ತಮ್ಮೆಲ್ಲರಿಗೂ ಈ ಸಂಸ್ಥೆಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂದು ನಾವು ಡಾಕ್ಟರ್ MB ದಿಲ್ಶಾಯಿ ಅವರ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಾರ. ಇದು ಭಾಷಣ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ. ಇದ್ರೊಳಗ ಪಾರ್ಟಿಸಿಪೇಟ್ ಮಾಡಕ ನಾ ಒಬ್ಬನ ಪುರುಷ ಅದೀನಿ. ಹೆಚ್ಚಿನ ಸಂಖ್ಯೆ ಒಳಗ ಮಹಿಳೆಯರ ಅದಾರ. ಎದಕ್ಕಂದ್ರ ಅವ್ರಿಗೆ ಇಲ್ಲಿ ಸಿಕ್ಕತಿ, ಇದು ಸ್ಥಾನ ಸಿಕ್ಕತಿ ಅಂತ ಹೇಳಕ್ ಬಯಸ್ತೇನೆ. ಭಾರತದೊಳಗ ಹಿಂದಿನ ಕಾಲದಿಂದ್ರೂ ಪಿತೃ ಪ್ರಧಾನ ಕುಟುಂಬಗಳದವ. ಆದ್ರೆ ಪುರಾತನವನ್ನು ತೆರೆದಂಗ ಮಾತೃ ಪ್ರಧಾನ ಕುಟುಂಬಗಳು ಹೆಚ್ಚಿನ ಸಂಖ್ಯೆ ಒಳಗೂ ಅದಾವ ಅಂತ ಹೇಳಕ್ ಬಯಸ್ತೇನೆ. ಹೆಚ್ಚಿನ ಸಂಖ್ಯೆ ಒಳಗ ವೀರ ಮಾತೆ, ನಮ್ಮ ಭಾರತ ಸಂಸ್ಕೃತಿ ಒಳಗ ಮಾತೆ ಎಲ್ಲ ಮಹಿಳೆಯರಿಗೆ ವಹಿಸ್ತೇವೆ ನಾವು. ಒಂದು ಭೂ ತಾಯಿ ಅಂತೇವಿ, ಭಾರತ ಮಾತೆ, ಕರ್ನಾಟಕ ಮಾತೆ ಅಂತ ಹೇಳ್ತೇವೆ ನಾವು ಯಾವಾಗಿದ್ರು. ಒಟ್ಟ ಪಿತಾ ಅಂತ ಹೇಳಕ್ ಬಯಸಲ್ಲ. ಯಾಕಂದ್ರ ಇದು ಪಿತೃ ಪ್ರಧಾನ ಭಾರತ ಅಲ್ಲ, ಇದು ಮಾತೃ ಪ್ರಧಾನ ಭಾರತ. ಇಲ್ಲಿ ಭಾರತದೊಳಗ ಎಷ್ಟೋ ಜನ ವೀರ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ಯಾರ. ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು. ಅವ್ರ ಮನೆಯೊಳಗ ಎಷ್ಟೋ ಸಮಸ್ಯೆಗಳಿದ್ದರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿದರು. ಅಷ್ಟೇ ಅಲ್ಲದೆ ಈಗ ಕುಟುಂಬದಲ್ಲಿ ತಂದೆ ಇಲ್ಲದಿದ್ದರೂ ನಡೆಯುತ್ತದೆ. ತಾಯಿ ತನ್ನ ಮಕ್ಕಳನ್ನು ಶಾಲೆಗೆ ಕಳಿಸಲು ಎಷ್ಟೋ ಮನೆಯಲ್ಲಿ ಬಾಂಡೆ ಬೆಳಗೋ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡೋದನ್ನೆಲ್ಲ ನೋಡ್ಕೊಂಡು ಬಂದವರು ಇರ್ತಾರೆ. ಇಲ್ಲಿ ಜನಗಳು ಇದ್ದಾರೆ. ನನ್ನ ಹೆಸರು ಸವಿತಾ ಜವಾಯಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿ ಇಲ್ಲದೆ ಜನ್ಮವಿಲ್ಲ, ಮಹಿಳೆ ಇಲ್ಲದೆ ಮನೆ ಇಲ್ಲ, ಸ್ತ್ರೀ ಇಲ್ಲದೆ ಜಗವಿಲ್ಲ. ಅವಳ ಕೆಲಸವನ್ನು ಮಾಡಲು ಯಾರಿಂದಲೂ ಸಹಾಯವಿಲ್ಲ, ಯಾರಿಂದಲೂ ಆಗುವುದಿಲ್ಲ. ಸ್ತ್ರೀ ಎಂದರೆ ಅವಳು ಒಂದು ಶಕ್ತಿ ಇದ್ದಾಗೆ. ಅವಳು ಎಲ್ಲ ರೀತಿಯ ಒಂದು ಸಾಧನೆಯಲ್ಲೂ ನಮ್ಮ ಅಕ್ಕಿ ತೊಡಗಿಸ್ಕೊಂಡಾಳ. ಸ್ತ್ರೀ ಅಂತಂದ್ರ ಅವಳು ಮನೆಯಲ್ಲಾದ ಹೊರಗಿನ ಜಗತ್ತಿನೊಳಗೂ ತನ್ನದೇ ಆದ ಒಂದು ಛಾಪನ್ನ ಮೂಡಿಸ್ಕೊಂಡಾಳ. ಅವಳು ಭೂಮಿ ಮೇಘ ಅಲ್ದನ ಮೇಲೆ ಬಾಹ್ಯಾಕಾಶದ ತನ್ನ ಸಾಧನೆಯನ್ನ ಮಾಡಿಕೊಂಡಾಳ. ಸ್ತ್ರೀ ಒಂದು ತ್ಯಾಗ, ಒಂದು ಪ್ರೀತಿ ಕರುಣೆ ಅಂತ ಒಂದು ಸಂಕೇತವಾಗಿ ಆಗಿದ್ದಾಳಕ್ಕಿ. ತಾಯಿ ತನ್ನ ಮನೆಯೊಳಗೆ ಎಷ್ಟು ತಾಯಿ ಇದ್ದರ ಮನೆ ಹೆಂಗಿರತ್ತ, ತಾಯಿ ಇಲ್ಲದ ಮನೆ ಹೆಂಗಿರತ್ತ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ತಾಯಿ ಇದ್ದ ಮನೆಯೊಳಗೆ ಸಂಸ್ಕೃತಿ ಹೆಂಗಿರತ್ತ ಅನ್ನೋದು ಅಲ್ಲಿ ತಾಯಿಯ ಒಂದು ಹೆಂಗೈತೆ ಅವಳು ಇದು ಅಂತ ತೋರ್ಸ್ಕೊಡತ್ತ. ಸ್ತ್ರೀ ಇದ್ದವಳು ಒಂದ್ ಮನೆಯ ಮಗಳಾಗಿ, ಗಂಡನಿಗೆ ಹೆಂಡತಿಯಾಗಿ, ಒಂದು ಮಗುವಿಗೆ ತಾಯಿಯಾಗಿ, ಸಮಾಜಕ್ಕೆ ಒಬ್ಬ ಒಳ್ಳೆಯ ಮಹಿಳೆಯಾಗಿ ತನ್ನದೇ ಆದ ಒಂದು ಒಳ್ಳೆಯ ಒಂದು
ಎಲ್ಲ ಒಂದು ಗುರುತನ್ನು ತಾನು ಮಾಡಿಕೊಂಡಾಳ. ಅವಳು ಎಲ್ಲ ಮನೆಗೆ ಅಷ್ಟು ಸೀಮಿತವಲ್ಲ, ಮಹಿಳೆ ತೊಟ್ಟಿಲಂತೂ ತೂಗೋದು ಬಿಟ್ಟು ಹೊರಗೆ ಹೋಗಿ ಆಡಳಿತವನ್ನು ಮಾಡ್ಬೋದು ಅಂತ ಒಂದು ಸ್ಥೈರ್ಯ ಮನೋಭಾವನೆ ಅವಳ ಹತ್ರ ಐತಿ. ಅವಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಶಕ್ತಿ ಅವಳ ಹತ್ರ ಐತಿ. ಅವಳು ಒಂದು ಹೆಜ್ಜೆಯನ್ನ ಮುಂದಿಟ್ರೆ ಹಿಂತಗೊಳ್ಳಲ್ಲ, ಯಾಕಂದ್ರೆ ಅವಳಿಗಂತ ಶಕ್ತಿ ಐತಿ. ಸ್ತ್ರೀ ಒಲಿದರೆ ನಾರಿ ಅಕ್ಕಾಳಾಕಿ, ಮುನಿದರೆ ಮಾರಿ ಅಕ್ಕಾಳಾಕಿ ಅಂತ ಒಂದು ಒಳ್ಳೆಯ ಒಂದು ಇದು ಐತಿ. ಅವಳು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ, ಇಂಜಿನಿಯರ್ ಆಗಿರಬಹುದು, ಅದೇ ರೀತಿ ಬಾಹ್ಯಾಕಾಶ ಗಗನಯಾತ್ರಿಯಾಗಿ ಕವಿತ್ರಿಯಾಗಿ ಮಾಡಿದ್ದಾಳ. ಸ್ತ್ರೀ ಪುರುಷನಿಗೆ ಒಂದು ಹೋಲಿಕೆ ಮಾಡಿದ ಸ್ತ್ರೀ ಯಾವ್ದು ಕಮ್ಮಿ ಇಲ್ಲ. ಅವಾಗ ಸ್ತ್ರೀಗೆ ಒಂದು ಕಮ್ಮಿಯ ಒಂದು ಕಡಿಮೆ ಒಂದು ಬೆಲೆ ಕೊಡ್ತಿದ್ರು. ಆದ್ರೆ ಈಗ ಸ್ತ್ರೀ ನನಗೂ ನಂದಿರದ ಒಂದು ಶಕ್ತಿ ಐತಿ ಅನ್ನೋದನ್ನ ತೋರ್ಸ್ಕೊಡಕತ್ತಾಳಕ್ಕೆ. ಈಗ ನೋಡ್ರಿ ಎಲ್ಲಾ ಸಾಧನೆಗೂ ಪುರುಷರಿಗಿಂತ ಸ್ತ್ರೀಗೆ ಅನ್ನೋದು ಬಹಳ ಒಂದು ವ್ಯಾಲ್ಯೂ ಐತಿ. ಅವತ್ತ ಸುಧಾಮೂರ್ತಿ ಅವರು ಇನ್ಫೋಸಿಸ್ ಫೌಂಡೇಶನ್ ಒಳಗೆ ಅಧ್ಯಕ್ಷರಾಗಿ ಕೇಂದ್ರ ಮತ್ತು ಆರೋಗ್ಯದಲ್ಲಿ ತಮ್ಮದೇ ಛಾಪನ್ನ ಮೂಡಿಸ್ಕೊಂಡಾರ. ಅದೇ ರೀತಿ ಈ ನಮ್ದು ಇದಾಯ್ತು. ಆಮೇಲೆ ರಾಜಕೀಯ ನೋಡಕತ್ರ ನಾವು ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ತಮ್ಮದೇ ಆದ 2025 ಅಷ್ಟರೊಳಗೆ 8 ಸಾರಿ ಬಜೆಟ್ ಮಂಡನೆ ಮಾಡಿದ್ರು ಅವರು. ಅಲ್ಲಿಂದ ಹಿಡ್ಕೊಂಡು ಅವ್ರು ಸತತವಾಗಿ ಒಂದು ಒಳ್ಳೆಯ ಕೆಲಸ ತಮ್ಮಂತ ತೊಡಗಿಸ್ಕೊಂಡಾರ. ಅದೇ ರೀತಿ ನಾವು ನೋಡಾಕತ್ವಿ ಅಂತಂದ್ರ ನಿರ್ಮಲಾ ಎಲ್ಲರೂ ಸೇರ್ಕೊಂಡು, ಆಮ್ಯಾಗ ಕಲ್ಪನಾ ಚಾವಲಾ ಅವರು ಮೊದಲ ಒಂದು ಅಮೆರಿಕದ ಒಬ್ಬ ಮಹಿಳೆ, ಅವಳು ಗಗನಯಾತ್ರಿ ಆಗಿ ಹೋದ್ಲು. ಆಮ್ಯಾಗ ಇವರು ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳ್ಕೊಂಡ್ರು. ಅಂದವ್ರು ಹೋಗೋ ಮುಂದೆ ಎಷ್ಟು ಧೈರ್ಯದಿಂದ ಹೋಗಿದ್ರು, ಅಷ್ಟ ಧೈರ್ಯದಿಂದ ವಾಪಸ್ ಬಂದು ನಮಗ ಒಂದು ಭೂಮಂಡಲಕ್ಕೆ ಇಳ್ಕೊಂಡ್ರು. ಅವ್ರಿಗೆ ಛಲ ಬಿಡದೆ ಅವ್ರು ಹೋಗಿದ್ದ ಪುರುಷರಾರು ಹೋಗ್ಲಿಲ್ಲ. ಹೆಣ್ಣು ಮಗಳು ದೊಡ್ಡ ಮನಸ್ಸು ಮಾಡಿ ಅಂತ ಒಂದು ಕಷ್ಟದ ಒಂದು ಕೆಲಸ ನಿರ್ವಹಿಸ್ಕೊಂಡು ನಮ್ಮ ಭೂಮಿಗೆ ವಾಪಸ್ ಬಂದ್ಲು. ಅವಾಗ ಇಡೀ ಭಾರತವನ್ನ, ಇಡೀ ದೇಶನ ನಮ್ ನೋಡಂಗ್ ಮಾಡುತ್ತೆ ಅವಳ ಒಂದು ಸಾಧನೆಗೆ. ಅದೇ ರೀತಿಯಾಗಿ ನೋಡಾಕತ್ವಿ ಅಂತಂದ್ರ GS ಶಿವರುದ್ರಪ್ಪನವ್ರ ಒಂದ್ ಮಾತು ಹೇಳ್ತಾರ, ಮಹಿಳೆಯಲ್ಲಿ ಎಷ್ಟು ಸಾಧನೆ ಮಾಡಾದಳ ಅಂತ ಅನ್ಕೊಂಡು ಅವ್ರ ಹೇಳ್ತಾರ, ಆಕಾಶದ ನೀಲಿ ತಾರೆಯಲ್ಲಿ ಬೆಳಕನಿಟ್ಟು ತೂಗಿದಾಕೆ ಸ್ತ್ರೀ ನಿನಗೆ ಇನ್ನೊಂದು ಹೆಸರು ಬೇಕೆ ಅಂತ ಹೆಸರು ಅವ್ರು ವರ್ಣನೆ ಮಾಡ್ತಾರ. ಅದೇ ರೀತಿ ನಮ್ದು ಗಗನದೊಳಗ ಎಲ್ಲದ್ರಾಗ ರಾಜಕೀಯದೊಳಗ ಎಲ್ಲದ್ರಾಗೂ ಅಲ್ದ ಅವಳು ವಚನಕಾರರ ಒಳಗನ ನಾವು ನೋಡಿ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಅವರು ಬರ್ತಾರ. ಅವರು ತಮ್ಮದೇ ಆದ ಒಂದು ಸ್ತ್ರೀ ಬಗ್ಗೆ ಮಾತನಾಡುದು, ಒಳ್ಳೆಯ ಒಂದು ಛಾಪನ್ನು ಅವ್ರು ಮೂಡಿಸ್ಕೊಂಡ್ರು. ಅಕ್ಕ ಮಹಾದೇವಿ ಅವರು ಅದ ಅಲ್ಲ ಸತ್ಯಕ್ಕ. ಅದೇ ರೀತಿ ನಮಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಒಂದು ಅಂತ ಸಂಸ್ಥೆ ಅದು ಇರ್ಲಿಲ್ಲ. ಆದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರಿಬೇಕು, ಅವಳು ಒಂದು ಸಮಾಜದೊಳಗೆ ಅವಳು ತನ್ನದೇ ಆದ ಒಂದು ವ್ಯಕ್ತಿತ್ವ ವಿಕಾಸನವನ್ನ ಮಾಡಿಕೋಬೇಕಂತ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಸಂಸ್ಥೆಗಳಿಗೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅವರು ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳಿಗೆ ಕೂಡ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಎಲ್ಲರೂ ನೋಡಕತ್ರ ನಮ್ದು ಹೆಣ್ಣು ಮಕ್ಕಳ ಸಾಧನೆ ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆಯ ಪ್ರಗತಿಯಾಗೈತಿ. ಇದಕ್ಕೆ ಇವತ್ತಿಗೂ ಎಲ್ಲಾ ರೀತಿಯಾಗೈತಿ. ಇದಕ್ಕೆಲ್ಲರೂ ಪುರುಷರಾಗಲಿ ಎಲ್ಲರೂ ಅವ್ರು ಬೆಂಬಲ ಕೊಟ್ಟು ಒಂದು ಒಳ್ಳೆ ರೀತಿಯ ಸಾಧನೆ ಮಾಡಕ್ ಕೊಡ್ಬೇಕು ಅವ್ರಿಗೆ. ಅದೇ ರೀತಿ ನಾವು ಸ್ತ್ರೀಯರು ಅಂತಂದ್ರ ಸ್ತ್ರೀ ಒಂದು ಏನ ಕೆಲಸ ಮಾಡಾಕತ್ರುನು ಒಂದು ಒಳ್ಳೆಯ ರೀತಿ ಒಂದು ಯೋಚನೆ ಎಲ್ಲವನ್ನು ಇಟ್ಕೊಂಡ್ ಮಾಡ್ಬೇಕು. ಅದೇ ರೀತಿ ಸ್ತ್ರೀ ತನ್ನದೇ ಆದನ್ನ ಎಲ್ಲಾ ಒಂದು ಸಮಾಜ ಕ್ಷೇತ್ರಗಳು ಎಲ್ಲದಕ್ಕೂ ಒಂದು ಮೇಲಕ್ಕೆ ಎದಾಳ. ಸ್ತ್ರೀ ಒಂದು ಶಕ್ತಿಯ ಮುಖಾಗಿ ಅವಳಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಂತ ಕ್ಷೇತ್ರಗಳಲ್ಲಿ ಅವಳು ಕಸ ಹೊಡೆಯೋದಕ್ಕೂ ಸಹ ಎದಾಳ. ಮಹಿಳಾ ಸಮಾಜದೊಳಗ ಒಂದು ಒಳ್ಳೆಯ ಒಂದು ವಿಷಯವನ್ನ ತಿಳ್ಕೊಂಡು ಸಾವಿರಾರು ಮಂದಿಗಳು ಚಪ್ಪಾಳಿ ಹೊಡ್ಸ್ಕೊಳಕ್ಕೆ ಮುಂದಾಳ ಅಂತ ಹೇಳ್ಸ್ಕೊಳಕ್ ನಾವು ಇದು ಮಾಡ್ತೀವಿ. ಸ್ತ್ರೀ ಅನ್ನೋದು ಒಂದು ಕೈ ಅಲ್ಲ, ಅದು ಒಂದು ಶಕ್ತಿಯ ಒಂದು ಸಂಕೇತವಾಗಿ ಅನ್ಕೊಂತೀವಿ ನಾವು. ಸ್ತ್ರೀ ಇದ್ದಲ್ಲಿ ಯಾವುದೇ ರೀತಿಯ ಅವಳ ಬೆಂಬಲ ಇರ್ಲಿಕ್ಕೆ ಒಬ್ಬಂಟಿಯಾಗಿ ಸಮಾಜವು ತನಕ ನೋಡುವಂತ ಒಂದು ಶಕ್ತಿನಾಕಿ ಹೊಂದ್ಕೊಂಡಿರ್ತಾಳ. ಅವಳಿಗೆ ಅದಕ್ಕಾಗಿ ಸ್ತ್ರೀ ತನಗಾಗಿ ಅಲ್ಲಿಕ್ಕೆ ತನ್ನವರಿಗೋಸ್ಕರ ದುಡಿತಾಳ. ನೋಡಿ, ಮನೆಯೊಳಗೊಬ್ಬ ತಾಯಿ ಇರ್ತಾಳ ಅಂತಂದ್ರ ಆಕಿ ತನ್ನಗಾಗಿನೂ ಏನ್ ಮಾಡ್ಲಿಲ್ಲ, ತಮ್ಮ ಮನೆಯವ್ರಿಗಾಗಿ ತನ್ನವ್ರು ಅಂತೆಲ್ಲಾನು ಮಾಡ್ತಿರ್ತಾಳಕ್ಕಿ. ಮನೆಯೊಳಗ ಒಂದು ಉದಾಹರಣೆ ತಗೊಂಡ್ ನಾವು ಮಕ್ಕಳಿಗಾಗಿ ಆ ಮನೆಯೊಳಗ ಊಟ ಕೊರತೆ ಇದ್ರು ತನಗಾಗಿ ಇರ್ಲಿಕ್ಕೆ ನನ್ನ ಮಕ್ಳು ಊಟ ಮಾಡಿದ್ರೆ ನಾ ಊಟ ಮಾಡ್ಬೇಕ ಅಂದ್ ಎಷ್ಟ್ ದೊಡ್ಡ ಮನಸ್ಸಿರತ್ ನೋಡ್ರಿ. ಇಂತಾದ ಮಹಿಳೆಯರು ಸಮಾಜದೊಳಗನು ಇಂತ ಒಂದು ಛಾಪನ ಮೂಡಿಸ್ಕೊಂಡಾರ. ಎಲ್ಲಾ ಕ್ಷೇತ್ರಗಳನ್ನ ನಾವು ಅವಳನ್ನ ಒಂದು ಮನನಗೊಂತೀವಿ. ಸ್ತ್ರೀ ಯಾವ ರೀತಿಯಾಗಿ ತನ್ನ ಒಂದು ಸಾಧನೆಯನ್ನ ಮಾಡಕತ್ತಾಳಲ್ಲ, ಅದೇ ರೀತಿಯಾಗಿ ನಾವು ಎಲ್ಲರಿಗೂ ನೋಡಕತ್ತ ಎಲ್ಲಾ ಕ್ಷೇತ್ರಗಳು ಒಂದು ಒಳ್ಳೆಯ ಸಾಧನೆಯನ್ನ ಮಾಡ್ಕೊಂಡು ತನ್ನದೇ ಆದ ಛಾಪನ್ನ ಮೂಡಿಸ್ಕೊಂಡಾಳ. ಸ್ತ್ರೀ ಒಂದು ಒಳ್ಳೆಯ ರೀತಿ ಇದಾಳ ಅಂತ ಹೇಳ್ಕೊಂಡು ಇಷ್ಟು ಹೇಳಿ ನನ್ನ ಭಾಷಣವನ್ನು ಶಿಕ್ಷಕರು ಅಥವಾ ನಮ್ಮ ಫ್ರೆಂಡ್ಸ್ ಒಬ್ರು ಕೇಳಿದ್ರು ನನಗೆ, ಯಾಕಪ್ಪ ನೀವು ಭಾಳ ದಪ್ಪ ಆಗಿಲ್ಲ ಅಂತಂದ್ರೆ. ಹೌದು ಸರ್, ನಾನು ದಪ್ಪ ಆಗಿನ, ಹೌದು ಕರೆಕ್ಟ್. ಅದು ನಮ್ಮ ಅತ್ತಿ ಹೇಳ್ತಿದ್ಲು, ನೀನು ನಮ್ಮ ಮಗಳು ಭಾಳ ಸೂಕ್ಷ್ಮ ಇದಳ, ನೀನು ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಡ. ಆ ಹೊಟ್ಟೆಗೆ ಹಾಕೋದು ಇಲ್ಲಿ ತರ
ನಾವು ಒಂದೇ ಲಗ್ನ ಮಾಡಕ್ಕೆ ಹಿಂಗಾಗಿದ್ದು ನಾವು ಈ ಯಾವ್ದಾಗಿದ್ರೆ ಹೆಂಗೆ ಹಾಕಿರ್ಬೇಕು ಅದು ನನ್ಗೆ ಭಯ ಆಗ್ಬಿಡ್ತದೆ. ನಮ್ಮ ಶಾಲೆಗೆ ಒಮ್ಮೆ ಬಂದಿದ್ದರು. ಅವ್ರ ಮಾತಿನಲ್ಲಿ ಎಷ್ಟು ಚಾಕಚಕ್ಯತೆ ಮತ್ತು ತೂಕ ಇರ್ತಿತ್ತು ನೋಡೋದು. ನನಗೆ ಹೇಳ್ಬೇಕು ಅನ್ನಿಸ್ತು. ಅದಕ್ಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕು. ನಾ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾಗ ನಮ್ಮ ಶಾಲೆಗೆ ಗ್ಯಾದರಿಂಗಿಗೆ ಕರೆಸಿದ್ರು. ಅವ್ರು ಬಂದ ತಕ್ಷಣ ಎಲ್ಲ ಹೆಣ್ಣುಡ್ರು ಅವ್ರ ಕಾರ್ ಸುತ್ತಾರ್ದ ಗೆಸ್ಟ್ ಬಂದ್ರು ಅಂತೇಳಿ ಅವ್ರು ಬರಮಾಡ್ಕೊಳ್ಳಕ್ಕೆ ಹೋದ್ರು. ನಮ್ಮ ಒಬ್ಬರು ಟೀಚರ್ ಡ್ರಾಯಿಂಗ್ ಮಾಸ್ಟ್ರು ಏನು ಮಾಡಿದ್ರು ಅಂತಂದ್ರೆ ಆ ಹೆಣ್ಣುಡ್ರು ಗದ್ದಲ ಮಾಡಕತ್ತಿದ್ರು. ಅದು ಸರ್ಗೆ ದಾರಿ ಬಿಡಲಿಲ್ಲ ಅವರು. ಆವಾಗ ನಮ್ಮ ಸರ್ ಏನಂದ್ರೆ ಅಂದ್ರೆ ಎಲ್ಲ ಹೆಣ್ಣುಡ್ರಿಗೆ ದಾರಿ ಬಿಡ್ರಿ ಅಂತಂದ್ರು ಸರ್ಗೆ, ದಿಲ್ಶಾದ್ ಸರ್ಗೆ. ಅವಾಗ ದಿಲ್ಶಾದ್ ಸರ್ ಹೇಳಿದ್ರು, ಮಿಸ್ಟರ್, ಹೆಣ್ಮಕ್ಳಿಗೆ ದಾರಿ ಹಿಡಿ ಅಂತ ಹೇಳ್ಬೇಕು, ಹೊರತು ದಾರಿ ಬಿಡು ಅಂತ ಹೇಳ್ಬಾರ್ದು. ನನಗೆ ಭಾಳ ಖುಷಿ ಅನ್ನಿಸ್ತೆ ಅದು. ಏನಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತೇಳಿ. ಇನ್ನೊಂದು, ಅವ್ರು ತಮ್ಮ ಹೆಂಡತಿ ಬಗ್ಗೆನ, ಅವ್ರ ಧರ್ಮಪತ್ನಿ ಅವ್ರ ಬಗ್ಗೆನ ಒಂದು ಮಾತು ಹೇಳಿದರು. ಏನಂತಂದ್ರೆ ಅವ್ರಿಗೆ ಮೊಳಕಾಲು ನೋವು ಇತ್ತಂತ. ಮೇಡಮ್ ಅವ್ರಿಗೆ ಮೊಳಕಾಲು ನೋವು ಭಾಳ ಜಾಸ್ತಿ ಇತ್ತಂತ. ರೀ ಅಂದ್ರಂತ. ಯಾಕೆ ಅಂತ ಕೇಳಂತ. ನನಗೆ ಸ್ವಲ್ಪ ನೀ ಪ್ರಾಬ್ಲಮ್ ಆಗೈತಿ ಅಂತಂದ್ರೆ, ಮೊಳಕಾಲಿಗೆ ನೀ ಅಂತಾರೆ. ನಿನಗೆ ನೀ ಪ್ರಾಬ್ಲಮ್ ಆಗೈತಿ, ನನಗೆ ನೀ ಪ್ರಾಬ್ಲಮ್ ಆಗಿ ಅಂತ ಹೇಳಿದಂತ. ಇಂಥವು ಭಾಳ ಔಪಚಾರಿಕವಾದಂಥ ಹಾಸ್ಯ ಪ್ರಧಾನವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ರು. ಒಮ್ಮೆ ಮಾರಡಿಗೆಯೊಳಗೆ ನಮ್ಮ ದರ್ಗಾದವರು, ನಮ್ಮ ಹೈಸ್ಕೂಲ್ ಚೇರ್ಮನ್ ಇರ್ತಾರೆ ಡಾಕ್ಟರ್ RM ದರ್ಗಾದವರು ಇದ್ದಾಗ ಅಲ್ಲಿ ನಾವು ಅವರು ಕುಡ್ತಿದ್ವಿ. ಅಲ್ಲಿ ಕೂಡಲೇ ಅಲ್ಲಿ ಮಿರ್ಚಿ ತೊಗೊಂಬಂದ್ರು ತಿನ್ನಕ್ಕೆ. ನಮಗೆಲ್ಲರಿಗೂ ತಿನ್ನಲಿಕ್ಕೆ ಸರು ನಾವೆಲ್ಲರೂ ನನಗೆ ದಿಲ್ಶಾದ್ ಸರ್ ಕುಂತಿದ್ವಿ. ಒಟ್ಟಿನವರು ನನಗೆ ಕುರ್ಚಿ ಮತ್ತು ಮಿರ್ಚಿ ಇದ್ರೆ ಭಾಳ ಇಷ್ಟ ನೋಡು ಅಂತ ಹೇಳಿದ್ರು. ಅವರು ಆ ಕುರ್ಚಿ ಹಾಕಿದ್ರಲ್ಲ ಅಂತ ತಿನ್ಕೊಂತ ಕುಂತರು. ಅವ್ರು ಎಂಥ ಹಾಸ್ಯಭರಿತವಾದಂಥ ಮಾತುಗಳಿಗೆ ಅವ್ರದ್ದೇ ಆದಂಥ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡಿದ್ದರು ಪ್ರೊಫೆಸರ್ MB ದಿಲ್ಶಾದ್ ಅವರು. ನಿಜವಾಗಿ ಹೇಳ್ಬೇಕಂತಂದ್ರೆ ದಿಲ್ಶಾದ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಮುಂದಿನ ವರ್ಷ ದಿಲ್ಶಾದ್ ಸರ್ ಈ ಕಾರ್ಯಕ್ರಮವನ್ನು ಅತ್ಯಂತ ವೈಭವಿತವಾದಂಥ ಮತ್ತು ಅತಿ ಹೆಚ್ಚು ಜನರನ್ನು ಕೂಡಿಸಿ ಕಾರ್ಯಕ್ರಮ ಮಾಡೋದು. ಯಾಕಂದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದ್ದಕ್ಕೆ ಜನರು ಭಾಳ ಬಂದಿಲ್ಲ. PU ಕಾಲೇಜ್ನಾಗ ಎಕ್ಸಾಮಿನೇಷನ್ ನಡೆದವಿ. ಹೀಗಾಗಿ ಭಾಳ PU ಕಾಲೇಜ್ನನ್ನು ಟಚ್ ಮಾಡೋಕ್ಕಾಗಿಲ್ಲ. ಮುಂದೆ ವರ್ಷ ನಾವು ನಿಮ್ಮ ಜೊತೆಗೆ ಕೈ ಕೂಡಿಸ್ತೀವಿ, ಸಹಕಾರ ನೀಡ್ತೀವಿ. ನಮ್ಮ ವಿದ್ಯಾವರ್ಧಕ ಸಂಘದಿಂದ ಏನಾದರೂ ಸಹಾಯ ಬೇಕಾದರೂ ನಾನು ಮಾಡಿಸ್ಕೊಡ್ತೀನಿ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲೇ ಆಗಲಿ ಅಲ್ಲೇ ಆಗಲಿ ಅಂತ ಪ್ರಾತಸ್ಮರಣೀಯರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಅವರಂಥ ವರ್ಣರಂಜಿತ ವ್ಯಕ್ತಿತ್ವದ ವ್ಯಕ್ತಿಗಳು ಬಹುಶಃ ಕರ್ನಾಟಕದಲ್ಲಿ ಇನ್ನೂ ಹುಟ್ಟಿಲ್ಲ, ಮುಂದೂ ಯಾರೂ ಹುಟ್ಟೋದಿಲ್ಲ. ಅಂಥ ಮೇರು ವ್ಯಕ್ತಿತ್ವದ ಗುಣಗಳುಳ್ಳವಂಥ ನಿಜವಾಗಿ MB ದಿಲ್ಶಾದ್ ಸರ್ದು ಜೀವನ ಸಾರ್ಥಕ ಜೀವನ. ಯಾರ ಜೀವನ ಸಾರ್ಥಕ ಆಗುತ್ತಂತಂದ್ರೆ ಯಾರು ಇನ್ನೊಬ್ಬರಿಗಾಗಿ ಬದುಕ್ತಾರ ಅವರು ಸಾರ್ಥಕ ಜೀವನ. ಅಂಥವರು ಸಾರ್ಥಕ ಪುರುಷರು ಅಂತ ಕರಿತೀವಿ ನಾವು. ಅವರು ತಮಗಾಗಿ ಬದುಕದೆ ಎಲ್ಲರಿಗಾಗಿ ಬದುಕಿದಂಥ ಮಹಾನ್ ವ್ಯಕ್ತಿಗಳು. ಅಂಥವರನ್ನು ಸ್ಮರಿಸುವುದೇ ನಮಗೆ ಅತ್ಯಂತ ಪುಣ್ಯದ ಕೆಲಸ. ಅವ್ರನ್ನ ಸ್ಮರಿಸುವುದೆಂದರೆ ಪವಿತ್ರವಾದ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದಷ್ಟೇ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತಂತಕ್ಕಂಥ ಮಾತೇಳಿ ಇವತ್ತು ನಿರ್ಣಾಯಕರಾಗಿ ನಮ್ಮನ್ನು 3 ಜನ ಕುಂದಿರಿಸಿದ್ರು. ಇವತ್ತು 2 ಕಾರ್ಯಕ್ರಮ ಒತ್ತಡ ನನಗೆ. ಅಲ್ಲಿ ವಿದ್ಯಾವರ್ಧಕ ಸಂಘದಾಗ ಗುಬ್ಬಚ್ಚಿಗೂಡು ಅಂತಕ್ಕಂಥ ಶಾಲೆಯ ವಾರ್ಷಿಕೋತ್ಸವ, ಅಲ್ಲಿ ಚೀಫ್ ಗೆಸ್ಟ್ ನಾನು. ಇಲ್ಲೇ ದಿಲ್ಶಾದ್ ಸರ್ ನಿರ್ಣಾಯಕರಂತ ಹಾಕ್ಯಾರ. ಅಲ್ಲಿಯೂ ಕಾರ್ಯಕ್ರಮದಾಗ ಇರಬೇಕು, ಇಲ್ಲೂ ಇರಬೇಕು. ನಾನು ಆಯ್ಕೆ ಮಾಡಿಕೊಂಡದ್ದು ಅಲ್ಲಿಕ್ಕಿಂತ ಇಲ್ಲೇ ಬರಬೇಕು ಅಂತಕ್ಕಂಥದ್ದು ಸೂಕ್ತ ಅಂತೇಳಿ ಇಲ್ಲಿ ಬಂದೆ. ಯಾಕಂದ್ರೆ ಸರ್ ಕಂಡ್ರೆ ನನಗೆ ಭಾಳ ಅವ್ರು ನೋಡಿದ ಭಾವುಕತೆ ಬಂದ್ಬಿಡುತ್ತೆ ನನಗೆ. ಅವ್ರು MB ದಿಲ್ಶಾದ್ ಸರ್ ಬಗ್ಗೆ ಇರಲಿ. ಇವತ್ತು ನಿಷ್ಪಕ್ಷಪಾತವಾದಂಥ ನ್ಯಾಯ ತೀರ್ಪನ್ನು ನಾವು ಕೊಟ್ಟಿದ್ದೇವೆ. 5 ಜನ ಮಾತ್ರ ಇದ್ದೀರಿ. ಹೆಚ್ಚು ಜನ ಇದ್ರೆ ಭಾಳ ಚೆನ್ನಾಗಿ ಆಗ್ತಿತ್ತು. ನಮಗೆ ಲಕ್ಷ ಜನ ಬೇಡ, ಲಕ್ಷ ಕೊಟ್ಟು ಕೇಳುವಂಥ 4-5 ಜನ ಇದ್ರೆ ಸಾಕು. ಉಳಿದು ಒಂದೇನು ಮಾಡೋದು. ಅದಕ್ಕೆ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಭಾಗವಹಿಸಲಿಕ್ಕೆ ನನಗೂ ಖುಷಿ ಆಗುತ್ತೆ. ನಾನು ಹೈಸ್ಕೂಲ್ನಾಗಿದ್ದಾಗ ನಿಮ್ಮಂಗೆ ಒಂದು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ.
ಹೈಸ್ಕೂಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಹೈಸ್ಕೂಲ್ ಲೆವೆಲ್ನಾಗ ಫಸ್ಟ್ ಬಂದೆ ನಾನು. ಅದು ಯಾವುದೋ ವಿಷಯ ಕೊಟ್ಟಿದ್ರು. ಈಗ 60 ವರ್ಷದಿಂದ ಸುದ್ದಿ ಹೇಳ್ತೀನಿ ನಾನು, ಈಗಲ್ಲ 58 ವರ್ಷದ್ದು ಫಸ್ಟ್ ಬಂದೆ. ಆ ನಂತರ ತಾಲೂಕಾ ಮಟ್ಟಕ್ಕೆ ಅಲ್ಲಿ ಫಸ್ಟ್ ಬಂದೆ, ಜಿಲ್ಲಾ ಮಟ್ಟದೊಳಗೆ ಫಸ್ಟ್ ಬಂದೆ, ಸ್ಟೇಟ್ ಲೆವೆಲ್ಗೂ ಫಸ್ಟ್ ನಾನು ಬಂದೆ. ಆ ನಂತರ ನ್ಯಾಷನಲ್ ಲೆವೆಲ್ಲಿಗೂ ನಾನು ಫಸ್ಟ್ ಬಂದೆ. ಯಾಕಂದ್ರೆ ನಾ ಭಾಗವಹಿಸ್ತವ ನಾನೇ ಒಬ್ಬನವಾಗ, ನಾನು ಹೊರತು ಯಾರೂ ಭಾಗವಹಿಸ್ತಿದ್ದೆ. ಮತ್ತು ನಾನು ಹಂಗೆ ದೂಡ್ಕೊಂತ ನ್ಯಾಷನಲ್ ಲೆವೆಲ್ ತನಕ ಹೋಗಿ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಆವಾಗ ಭಾಗವಹಿಸೋರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಈಗ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಐತಿ. ನಾ ಮುಂದೆ ನೀವು ಮುಂದಂತಾರೆ ಅವರು. ಅದಕ್ಕೆ ಸರ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸುವಂತೆ ಸುಮಾರು 50 ಮಕ್ಕಳು ಭಾಗವಹಿಸ್ಬೇಕು. ಮುಂದಿನ ಸಲ ಒಂದು ಮೀಟಿಂಗ್ ಕರೀರಿ, ನಿಮ್ಮ ಫ್ಯಾಮಿಲಿ ಒಳಗೆ ಒಂದು ಮೀಟಿಂಗ್ ಕರೀರಿ, ನಾವು ಬರ್ತೀವಿ. ನಾಯಕ್ ಸರ್ ಬರ್ತಾರೆ, ಅಶೋಕ್ ಅವ್ರು ಬರ್ತಾರೆ, ನಂತರ ನಮ್ಮ ಡಾಕ್ಟರ್ ಬಿರಾದಾರ್ ಮೇಡಮ್ ಅವ್ರು ಬರ್ತಾರೆ. ಎಲ್ಲ ಸಮಾನ ಮನಸ್ಕರ ಮೀಟಿಂಗ್. ನಮ್ಮ ಶಿಕ್ಷಕರು ದೊಡ್ಡ ಸಮೂಹ ಐತಿ, ಎಲ್ಲರನ್ನೂ ಕರೆಸಿ. ದಾನಪ್ಪ ಗೌಡ್ರು ಅದಾರ, ನಮ್ಮ ಬಾರ್ಕಿ ಸರ್ ಅದಾರ, ಬಂಗಾರಿ ಸರ್ ಅದಾರ, ಸಾಕಷ್ಟು ಜನ ಅದೇವೆ. ನಾವು ನೀವು ಕೂಡಿ ಈ ಒಂದು ಪ್ರತಿಷ್ಠಾನ ಏನಿದೆಯಲ್ಲ, ಈ ಪ್ರತಿಷ್ಠಾನಕ್ಕೆ ಹೆಚ್ಚು ಮೆರಗು ತರ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತೇಳಿ ನಾವು ಅತ್ಯಂತ ನಿಷ್ಪಕ್ಷಪಾತವಾದ ಒಂದು ನಿರ್ಣಯವನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಯಾವುದೇ ಪಾರ್ಶಾಲಿಟಿ ಇಲ್ಲ. ಮತ್ತು ಮಕ್ಕಳಿಗೆ ಉಜ್ವಲ ಭವಿಷ್ಯ ಮುಂದೆ ಸಿಗಲಿ, ಇನ್ನೂ ಹೆಚ್ಚು ಭಾಳ ಚಾಕಚಕ್ಯತೆಯಿಂದ ಇಂಥ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗವಹಿಸಿ ಸ್ಪರ್ಧಾಳುಗಳು ಒಳ್ಳೆಯ ಕೀರ್ತಿಶಾಲಿಗಳಾಗಬೇಕು ಅಂತಕ್ಕಂಥ ಮಾತು ಹೇಳಿ birth anniversary celebration of my loving father, Dr. M.B. Dilshad, and for sharing your poignant tribute, which has made this date truly meaningful. Happy heavenly birthday. We really miss you, Dad. May Allah bless, grant him the highest place in Jannah. As we continue to mourn his loss, we also celebrate the beautiful life he lived and the love he shared with all of us. He was, and one more thing, my dad always believed, true wealth is measured by the people who love you. And seeing you all here today makes it just clear that how wealthy he was. He was man of words, wisdom, and extremely altruistic, benevolent, and a saint-like personality. Always wearing a smile on his face. And his motto of life was, not me, but you. I also take this opportunity to thank you. Your unwavering support we have received over these 8 years since his passing. We have received that meant more to us than words can say. Kind words can be short, but their echoes are truly endless. Thank you, one and all. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.